ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. 1954ರಲ್ಲಿ ಭಾರತದಲ್ಲಿ ನಾಗರಿಕರಿಗೆ ಒಂದು ಪ್ರಶಸ್ತಿ ರಚಿಸಿದರು. ಅದರಲ್ಲಿ 4 ಇತ್ತು: ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ ಅಂತ. ಈ ವರ್ಷ 2026ರಲ್ಲಿ 13 ಗಣ್ಯ ವ್ಯಕ್ತಿಗಳಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಪುರಸ್ಕಾರ ಮಾಡಲಾಗಿತ್ತು. ಸೊ ನಮ್ಮ ಕರ್ನಾಟಕದ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರಿಗೆ 2026ರಲ್ಲಿ ಈ ಗೌರವ ಇದು ಪಟ್ಟಿಗೆ ಅವರು ಸೇರಿದ್ರು. ಪದ್ಮಭೂಷಣ ಪ್ರಶಸ್ತಿ ನೀಡಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸೊ ಇದನ್ನ ಟಿಪ್ಪಣಿ ಯಾಕೆ ಕೊಟ್ಟೆ ಅಂದರೆ, ಕಳೆದ ವಾರ ನಾವು ಮೊನ್ನೆ ಒಂದು ಇಂಟರ್ವ್ಯೂ ಆಯಿತು, ಅದ್ರ ಬಗ್ಗೆ ಹೇಳ್ತೀರಾ? ಹೌದು, ನಾನು ಗಣೇಶ್ ಅವ್ರ ತಂದೆಯವ್ರ ಮನೇಲಿ ನಾವು ಬಾಡಿಗೆಗಿದ್ದು ತುಂಬ ಹಿಂದೆ. ಅದರಿಂದಾಗಿ ಗಣೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಲಭ್ಯ ಆಯಿತು. ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಆಗನಿಂದ ಈಗಿನ ತನಕ ಒಂದೇ ಒಂದು ಚೂರು ಬದಲಾವಣೆ ಆಗಿಲ್ಲ. ಅವರಲ್ಲಿ ಹಾಗೇ ಇದ್ದಾರೆ, ಎಲ್ಲ ಜ್ಞಾಪಕನೂ ಇಟ್ಕೊಂಡಿದ್ದಾರೆ ನಮ್ಮ ಜೊತೆ. ಅವ್ರ ಮನೇಲಿ ಇದ್ದಿದ್ದು ಎಲ್ಲದುವೆ. ಅವರು ಇಮ್ಮಿಡಿಯೇಟ್ ಆಗಿ ನಾವು ಇಂಟರ್ವ್ಯೂಗೆ ಅವಕಾಶ ಕೇಳಿದ್ರೆ ಅವರು ಇಲ್ಲ ಅನ್ಲಿಲ್ಲ, ಖಂಡಿತವಾಗಿ ಆಗಲಿ ಅಂತಂದ್ರು. ಕರೆಕ್ಟಾಗಿ ಹೇಳಿದ ಟೈಮ್ಗೆ ಹೇಳಿದ ದಿನ ತಾವು ಡಯಲ್ ಮಾಡಿ ಶ್ರದ್ಧೆಯಿಂದ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನಮ್ಮದು. ಹೌದು. ಈಗ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವ್ರ ಜೊತೆ ಮಾಡಿದ ಸಂದರ್ಶನ ಭಾಗ 1 ಕೇಳಿ. ಗೌರವಾನ್ವಿತ ಶ್ರೀ ಆರ್ ಗಣೇಶ್ ಅವಧಾನಿ ಅವರಿಗೆ ಸಿಡ್ನಿ ಕನ್ನಡವಾಣಿಯ ಆಹ್ವಾನ ಮತ್ತು ಧನ್ಯವಾದಗಳು. ಗಣೇಶ್ ಅವರೇ, ಖಂಡಿತವಾಗಿ ನಮ್ಮೊಡನೆ ಇವತ್ತು ಗಣೇಶ್ ಅವರೇ ಮಹೇಶ್ ರಾವ್ ಇದ್ದಾರೆ, ಶ್ರೀನಿವಾಸ್ ಕಾರ್ಕೇನಹಳ್ಳಿ ಅವರಿದ್ದಾರೆ, ನಟರಾಜನ್ ನಮ್ಮ ಅಣ್ಣ, ಇಷ್ಟು ಜನ ಇದ್ದಾರೆ. ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ನೀವು ನಮ್ಗೆ ಇವತ್ತು ಸಮಯ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಗಣೇಶ್ ಅವರೇ. ನನಗೂ ನಿಮ್ಮೆಲ್ಲರ ಜೊತೆ ಮಾತಾಡೋ ಅವಕಾಶ ಬಂದಿದ್ದಕ್ಕೆ ತುಂಬಾ ಸಂತೋಷ ಇದೆ. ಬಹಳ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ಅವರೇ. ಇವಾಗ ಮೊದಲನೇ ಪ್ರಶ್ನೆ ನಂದು ಗಣೇಶ್ ಅವರೇ. ಪದ್ಮಭೂಷಣ ದಯವಿಟ್ಟು ಗಣೇಶ್ ಅಂತ ಕರೆದು ಬಿಡಿಪ್ಪ, ಬಹಳ ನೆಮ್ಮದಿಯಾಗಿರ್ತೀನಿ. ಅವರೇ ಹೆಸರು ಹುರುಳಿ ಬೇಡ. ಆಯ್ತು ಗಣೇಶ್, ಪದ್ಮಭೂಷಣ ಪ್ರಶಸ್ತಿ ಸಂದ ಸಂದರ್ಭದಲ್ಲಿ ನಿಮಗೆ ಹಾರ್ದಿಕ ಅಭಿನಂದನೆಗಳು. ಇಡೀ ದೇಶವೇ ನಿಮ್ಮನ್ನು ಕೊಂಡಾಡುತ್ತಿರುವ ಈ ಸುಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೊದಲು ಮೂಡಿದ ಆಲೋಚನೆ ಏನು? ಈ ಗೌರವವನ್ನು ನೀವು ವೈಯಕ್ತಿಕ ಸಾಧನೆಯಾಗಿ ನೋಡುತ್ತೀರಾ ಅಥವಾ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಗೆಲುವಾಗಿ ನೋಡುತ್ತೀರಾ? ಗಣೇಶ್, ಒಳ್ಳೆ ಪ್ರಶ್ನೆ. ನನಗೆ ಮೊದಲು ಸುದ್ದಿ ಕೇಳಿದಾಗ ನಾನು ಒಂದು ಕಾರ್ಯಕ್ರಮಕ್ಕೆ ಮೆಟ್ರೋದಲ್ಲಿ ಹೋಗೋಕೆ ಇನ್ನೇನು ಹತ್ತೋದಕ್ಕಿದ್ದೆ ಬೋಗಿ, ಅಷ್ಟೊತ್ತಿಗೆ ದೆಹಲಿಯಿಂದ ಫೋನ್ ಬಂತು. ಆಗ ನನಗೆ ಜ್ಞಾಪಕ ಆದದ್ದೇ ಎಲ್ಲ ನನ್ನನ್ನು ಅಗಲದಂತ ಹಿರಿಯರ ಆತ್ಮೀಯರೇನೆ. ಯಾರು ಇವತ್ತು ನನ್ನ ಜೊತೆ ಇಲ್ಲ ಅವರೆಲ್ಲರ ಜ್ಞಾಪಕವಾಯಿತು. ಅವರುಗಳಿದ್ದಿದ್ರೆ ಇನ್ನೂ ಹೆಚ್ಚು ಸಂತೋಷ ಪಡ್ತಾ ಇದ್ರು ಅಂತ ಅನಿಸ್ತು. ನನ್ನ ಗುರುವರ್ಗದಿಂದ, ಕುಟುಂಬ ವರ್ಗದಿಂದ ಮೊದಲುಗೊಂಡು ಎಲ್ರದು ಜ್ಞಾಪಕ ಆದದ್ದಷ್ಟೇ. ಮತ್ತಿನ್ನೇನು ವಿಶೇಷ ಎಂಥದ್ದು ಇಲ್ಲ. ನೆನ್ನೆ ಇದ್ದಂತೆ ಇವತ್ತು ಇರ್ತಿದ್ದಂತೆ ನಾಳೆ. ವಯಸ್ಸಾದ್ಮೇಲೆ ವಿಶೇಷ ಆಗದೆ ಇರೋದೇ ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಇದನ್ನ ನನಗೆ ಅನ್ಸೋದು ಅವಧಾನ ಕಲೆಗೆ, ಕರ್ನಾಟಕದಲ್ಲಿ ಅವಧಾನ ಕಲೆ ಬಹಳ ಸಹಸ್ರಮಾನಕ್ಕೆ ಹಿಂದೆಯಿಂದಲೇ ಹುಟ್ಟಿತು. ಅದರಿಂದಾಗಿ ಅದಕ್ಕೆ ಕೊಟ್ಟ ಗೌರವ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಇವತ್ತು ಆಂಧ್ರದಲ್ಲಿ ಇದು ತುಂಬಾ ಉಚ್ಛ್ರಾಯವಾಗಿ ಬಹಳ ಚೆನ್ನಾಗಿ ಬೆಳೆದಿದೆ. ಅನೇಕ ಜನ ಅನೇಕ ಹಲವು ನೂರು ವರ್ಷಗಳಿಂದ ಅಲ್ಲಿ ಬೆಳ್ಕೊಂಡ್ ಬಂದಿದೆ. ಸುಮಾರು 300 ವರ್ಷಗಳಿಂದ ಅವಧಾನದ ಚಟುವಟಿಕೆಯಲ್ಲಿ ತುಂಬಾ ಚೆನ್ನಾಗಿದೆ. ಅದರೊಳಗೂ 19ನೇ ಶತಮಾನದ ಕೊನೆಯಿಂದ 21ನೇ ಶತಮಾನದ ಆರಂಭದವರೆಗೆ ಬಹಳ ಜನ ಬಂದಿದ್ದಾರೆ, ಬಹಳ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದಾರೆ. ಆದ್ರೆ ಪದ್ಮಭೂಷಣ ಅಲ್ಲಿ ಅವಧಾನಿಗಳಿಗೆ ಬರದೆ ಕನ್ನಡದ ಅವಧಾನಿಗೆ ಬಂದಿದ್ದು ಕನ್ನಡಕ್ಕೆ ಸಂದಂತ ಗೌರವ ಅಂತ. ಯಾಕೆಂದ್ರೆ ತೆಲುಗಿನಲ್ಲಿ ಅವಧಾನ ಪರಂಪರೆ ಹುಟ್ಟಕ್ಕೆ ಮುಂಚೆಯೇ ಕನ್ನಡದಲ್ಲಿ ಇದು ಹುಟ್ಟಿತ್ತು. ನಾನು ನನ್ನ ಸಂಶೋಧನಾ ಗ್ರಂಥಗಳಿಂದ ಅದನ್ನೇ ತೋರಿಸಿದ್ದೀನಿ. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಬರೆದಿದ್ದೀನಿ. ಅದೆರಡರೊಳಗೂ ಇದೆ ಕಾಣಿಸ್ತಕ್ಕಂಥದ್ದು. ಅದು ಎಷ್ಟೋ ಜನ ತೆಲುಗಿನವರಿಗೆ ಗೊತ್ತಿಲ್ಲ. ಆಂಟಿಕ್ವಿಟಿ ಇಸ್ ಒನ್ ಆಫ್ ದಿ ಕಾಸಸ್ ಫಾರ್ ರೆಸ್ಪೆಕ್ಟ್, ಬಟ್ ನಾಟ್ ದಿ ಓನ್ಲಿ ಕಾಸ್. ಅದು ನನಗೆ ಗೊತ್ತಿದೆ. ಆದ್ರೆ
ತೆಲುಗಿನಲ್ಲಿ ಸಾಮಾನ್ಯವಾಗಿ ಈ ಆಂಟಿಕ್ವಿಟಿ ಕನ್ನಡದಲ್ಲಿ ಬಂದಿರೋದು ಅವ್ರಿಗೆ ಯಾರಿಗೂ ಗಮನಕ್ಕೆ ಬಂದಿಲ್ಲ, ತಿಳಿಸಿದ್ರು ಅದನ್ನ ಮನಸ್ಸಿಗೆ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಹಿತವಲ್ಲ ಅಂತ ಅನ್ಸುತ್ತೆ. ಕನ್ನಡಿಗರು ಈ ಆಂಟಿಕ್ವಿಟಿ ಇದಿಲ್ಲಿದೆ ಅಂತ ಅತ್ಯಂತ ಪ್ರಾಚೀನವಾಗಿ ಅವಧಾನದ ಡಿಸ್ಕ್ರಿಪ್ಷನ್, ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ಒನ್ ಅಷ್ಟಾವಧಾನ ಅಂತ ಏನಿದೆ ಅದು ಕನ್ನಡದಲ್ಲಿ ಕಾಣಿಸ್ಕೊಳ್ತಿದೆ. ಅಫ್ಕೋರ್ಸ್ ಕನ್ನಡ ತೆಲುಗು ಎಲ್ಲ ಭಾಷೆಗಳಿಗೂ ಮೂಲವಾಗಿ ಸಂಸ್ಕೃತದ ಹಿನ್ನೆಲೆಯಿಂದಲೇ ಇದು ಬಂದಿದೆ ಅಂತ ಗೊತ್ತಾಗುತ್ತದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಅದಕ್ಕೆ ಅವಾಗ ಹೇಳಿದ್ದೆ, ಹೇಗೆ ಕುವೆಂಪು ನಮ್ಮ ನಾಡಗೀತೆಯಲ್ಲಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ, ಆತರ ಭಾರತ ಜನನಿ ತನುಜಾತೆ ಜೈ ಹೇ ಆಂಧ್ರ ಮಾತೆ, ಜೈ ಹೇ ದ್ರವಿಡ ಮಾತೆ, ಜೈ ಹೇ ಕೇರಳ ಮಾತೆ, ಎಲ್ಲಾ ಭಾಷೆಗಳು ಹಾಗೆ ಅಂದುಕೋಬೇಕು, ಭಾರತಕ್ಕೆ ಸೇರಿವೆ ಅಂತ ಭಾವಿಸ್ಕೋಬೇಕು. ಹಾಗಾಗಿ ನಮ್ಮ ಅಖಂಡ ಸನಾತನ ಧರ್ಮದ ಭಾರತೀಯ ಪರಂಪರೆಯ ಯಾವುದೇ ವ್ಯಾಲ್ಯೂ ಸಿಸ್ಟಮ್, ಆರ್ಟ್ ಸಿಸ್ಟಮ್, ಯಾವುದೇ ಒಂದು ಜೀವನ ಪದ್ಧತಿ ಅದಕ್ಕೆ ಗೌರವ ಬಂದ್ರೆ ನನ್ನ ಶ್ರಮ ಸಾರ್ಥಕ ಅಂತ ಭಾವಿಸ್ತೀನಿ. ಶ್ರೋತೃಗಳ ಪರವಾಗಿ ಒಂದು ಸರಳವಾದ ಪ್ರಶ್ನೆ ಕೇಳಿ, ಸಿಲ್ಲಿ ಕ್ವಶನ್. ಅವಧಾನ ಅಥವಾ ಅವಧಾನಿ ಅಂದ್ರೆ ಏನು? ಇಷ್ಟನ್ನು ಹೇಳ್ತೀನಿ. ಅವಧಾನ ಅನ್ನೋದು ಸ್ಪಾಂಟಿನಿಟಿ, ಕ್ರಿಯೇಟಿವಿಟಿ, ಮಲ್ಟಿಟಾಸ್ಕಿಂಗ್, ಲ್ಯಾಟ್ರಲ್ ಥಿಂಕಿಂಗ್ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಲಿಟರರಿ ಪರ್ಫಾರ್ಮಿಂಗ್ ಆರ್ಟ್ ಅಂತ ಹೇಳ್ಬೋದು. ಕ್ಲಾಸಿಕಲ್ ಆರ್ಟ್. ಯೂಟ್ಯೂಬ್ ನಲ್ಲಿ ಇದರ ಬಗ್ಗೆ ತುಂಬಾ ವಿವರಗಳಿವೆ. ನನ್ನ ಹೆಸರನ್ನ ಕ್ಲಿಕ್ ಮಾಡಿ ಶತಾವಧಾನಿ ಆರ್ ಗಣೇಶ್ ಅವಧಾನ ಅಂತ ಮಾಡಿದ್ರೆ ಬೇಕಾದಷ್ಟು ಕನ್ನಡ ಅವಧಾನಗಳು, ಇನ್ನು ಬೇರೆಯವ್ರದ್ದು ಅವಧಾನಗಳೆಲ್ಲ ಸಿಗುತ್ತವೆ, ನೋಡ್ಬಹುದು. ಮತ್ತೆ ಇನ್ನು ಬೇಕು ಅಂತಂದ್ರೆ ನಾನು ಬರೆದಂತ ಕನ್ನಡದಲ್ಲಿ ಅವಧಾನ ಕಲೆ ಅನ್ನೋ ಪುಸ್ತಕ ಇದೆ. ದಿ ಆರ್ಟ್ ಅಂಡ್ ಸೈನ್ಸ್ ಆಫ್ ಅವಧಾನಂ ಇನ್ ಸಾಂಸ್ಕ್ರಿಟ್ ಅಂತ ನಾನು ನನ್ನ ಗೆಳೆಯ ಶಶಿಕಿರಣ್ ಇಬ್ರು ಸೇರಿ ಬರೆದಂತ ಪುಸ್ತಕವೂ ಇದೆ, ಅವುಗಳನ್ನ ನೋಡ್ಬಹುದು. ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ವಿದ್ಯಾರ್ಥಿ ದಿನಗಳಲ್ಲಿ ನಾವು ನಿಮ್ಮ ಮನೆಯಲ್ಲಿ ಬಾಡಿಗೆದಾರರಿದ್ದಾಗ ಆ ಕಾಲ ನಮ್ಗೆ ಇನ್ನೂ ನೆನಪಿದೆ. ಅಂದಿನ ಆ ದಿನಗಳು, ಆ ಸರಳ ಜೀವನ ನಿಮ್ಮ ಇಂದಿನ ಸಾಧನೆಯ ಹಾದಿಗೆ ಹೇಗೆ ಬುನಾದಿ ಹಾಕಿಕೊಟ್ಟವು? ನೀವು ವಿದ್ಯಾರ್ಥಿಯಾಗಿದ್ದ ದಿನಗಳಿಂದ ನಿಮ್ಮ ಚಿಂತನೆ ಮತ್ತು ಸೃಜನಶೀಲತೆಯಲ್ಲಿ ಯಾವ ಪ್ರಮುಖ ಬದಲಾವಣೆಗಳನ್ನು ನೀವು ಸ್ವತಃ ಗಮನಿಸಿದ್ದೀರಿ ಗಣೇಶ್? ಒಳ್ಳೆ ತುಂಬಾ ಸೂಕ್ಷ್ಮವಾದ ಪ್ರಶ್ನೆ. ಆ ಸರಳ ಜೀವನವೇ ಬಹಳ ಮುಖ್ಯವಾದದ್ದು. ಇವತ್ತಿಗೂ ನನ್ನ ಬದುಕೇನು ವ್ಯತ್ಯಾಸವಾಗಿಲ್ಲ, ಅದೇ ರೀತಿಯಲ್ಲೇನೆ ಇದ್ದೀನಿ, ಯಾವುದೇ ವ್ಯತ್ಯಾಸವಾಗಿಲ್ಲ. ಆ ರೀತಿಯಾದನ್ನ ಕಾಪಾಡ್ಕೊಳಕ್ಕಾಗಿದೆ ಅಂತ ನನ್ ಸಂತೋಷ, ನನ್ ಇಷ್ಟ, ಅದು ಆ ತರ ಮಾಡ್ತಿದ್ದೀನಿ. ಅವಾಗೆಲ್ಲ ನಿಮಗೆ ಗೊತ್ತಲ್ಲ, ನಿಮ್ ತಾಯಿಯವರು ಅಂದ್ರೆ ನನಗೆ ಬಹಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ಬೆಳಗ್ಗೆ ಕೂಡ ಒಬ್ಬರ ಸ್ನೇಹಿತರ ಜೊತೆ ನಾನ್ ನಿಮ್ ತಾಯಿಯವರು ಯಡಿಯೂರಿನಲ್ಲಿ ಅವರೆಲ್ಲ ಇದ್ದಾಗ ಅಲ್ಲಿ ಬಾಳೆದಿಂಡು ಭಾಗೀರಥಿ ಅಂತ ಒಂದು ಒಬ್ಬ ಘಟನೆ ಜ್ಞಾಪಿಸ್ಕೊಳ್ತಾ ಇದ್ರು. ಮತ್ತೆ ಅವ್ರ ಜೊತೆ ಒಟ್ಟಿಗೆ ತರಕಾರಿ ತರಕ್ ಹೋಗ್ತಾ ಇದ್ದಿದ್ದು, ಬೇಕಾದಷ್ಟು ಮಾತುಕತೆ ಆಸ್ ಎ ಫ್ರೆಂಡ್ ಅದು ಆಡ್ತಾ ಇದ್ದಿದ್ದು ನನಗೆ ಐ ಮಿಸ್ ಹರ್ ಎ ಲಾಟ್. ನಾನು ತುಂಬಾ ಪ್ರೀತಿಯ ಒಳ್ಳೆ ಸ್ನೇಹಿತರು, ಹಿರಿಯ ಸ್ನೇಹಿತರು ಅನ್ನೋಷ್ಟು ವಾತ್ಸಲ್ಯದಿಂದ ಇದ್ರು. ಬಹಳ ಸಂತೋಷ ಇತ್ತು. ಆ ತರದ್ದು ಈ ಸರಳವಾದ ಸಂತೋಷ ಏನಿದೆ ಅದು ಬದುಕಿಗೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನಮ್ಮನ್ನ ನಾವು ನಾವಾಗಿ ಉಳಿಸ್ಕೊಳ್ಳೋದಿಕ್ಕೆ, ನೆಮ್ಮದಿ ಕಾಣೋದಿಕ್ಕೆ ಸರಳವಾದ ಸಂತೋಷ. ಮತ್ತೆ ಈಗ ಯಾವುದೋ ಒಂದು ಕರಕೆನ ಪ್ಲೇ ಮಾಡ್ಕೊಂಡು ನಾವು ಹಾಡೋದಕ್ಕಿಂತ ಏನಿದೆ ಅದ್ರೊಳಗೆ ಯಾರೋ ಒಬ್ಬ ಸ್ನೇಹಿತ ಏನೋ ಒಂದು ತಬಲಾ ನುಡಿಸ್ತಾನೆ, ಒಂದು ಹಾರ್ಮೋನಿಯಂ ಶ್ರುತಿ ಹಿಡಿತಾನೆ, ಇನ್ ಯಾರೋ ಒಂದು ಕೊಳಲನ್ನೋ ಮೃದಂಗವನ್ನು ನುಡಿಸ್ತಾರೆ ಅಂದ್ರೆ ಅದ್ರೊಳಗೆ ಆಗಿಂದಾಗೆ ನಾವು ಹೇಳಕ್ ಹೋದ್ರೆ ಆಗುತ್ತದೆ. ನನಗೆ ನಿಮ್ಮ ಅಣ್ಣ ನಟರಾಜ್ ಅವ್ರು ನೋಡಿದ ತಕ್ಷಣವೇನೆ ಈ ಪರಿಯ ಸೊಬಗು ಹಾಡು ನನಗೆ ಜ್ಞಾಪಕ ಬಂತು. ಸುಭಾಷಾಸ್ತ್ರಿ ಸಿನಿಮಾಗೆ ಇವತ್ತಿಗೂ ಹಾಡ್ತಾ ಇರ್ತೇನೆ, ಕಲ್ಯಾಣಿ ರಾಗದಲ್ಲಿ ಬಾಲಮುರಳಿ ಕೃಷ್ಣ ಹಾಡಿದ್ದು. ಅಂದ್ರೆ ಇದು ಬಹಳ ಮುಖ್ಯ. ಅದೇ ತರಹ ನಿಮ್ ಮನೆಯಲ್ಲಿ ಟೇಪ್ ರೆಕಾರ್ಡ್ ಅನ್ನ ತಗೊಂಡಿದ್ದಾಗ ಚೌಧವಿಕ ಚಾಂದ್ ಆ ಹಾಡನ್ನೆಲ್ಲ ಅಲ್ಲಿ ರೆಕಾರ್ಡ್ ಮಾಡಿದ್ರಿ, ಅದನ್ನೆಲ್ಲ ನಾನು ಮತ್ತೆ ಕೇಳಿದ ಜ್ಞಾಪಕ ಬರುತ್ತೆ. ಅವುಗಳು ಅಂದ್ರೆ ನಮ್ಗೆ ಏನಿದೆ ಅದ್ರೊಳಗೆ ಹೆಚ್ಚಿನ ಸಂತೋಷ ಕಾಣಬೇಕು, ಆ ಕಲೆಯನ್ನ ಆಸ್ವಾದ ಮಾಡ್ಬೇಕು. ನಿಮ್ಮ ಚಿಕ್ಕಮ್ಮ ಬಹಳ ಚೆನ್ನಾಗಿ ಒಂದು ಎಲ್ಲಾನು ಬಲ್ಲೆ ನೆಂಬುವರೆಲ್ಲ ನಿಮ್ಮೆಯ ಅವಗುಣ ಬಿಡಲಿಲ್ಲ, ಮತ್ತೆ ದಾರಿ ಯಾವುದಯ್ಯ, ಈ ತರ ದಾಸರ ಪದಗಳನ್ನೆಲ್ಲ ಒಮ್ಮೆ ಹಾಡಿದ್ರು ನಿಮ್ ಮನೆಗೆ ಬಂದಿದ್ದಾಗ. ನನಗೆ ಆ ತರಕ್ಕೆ ತುಂಬಾ ಪರಿಣಾಮ ಬೀರುತ್ತದೆ, ಅವು ಎಂದೂ ಮರೆಯೋಕ್ಕಾಗೋದಿಲ್ಲ. ಅಂದ್ರೆ ನಾವು ಇನ್ಯಾವುದೋ ಸಫಿಸ್ಟಿಕೇಶನ್ ಇಲ್ಲದೆ ನಮ್ಮ ಬದುಕಿನಲ್ಲೇ ಇಟ್ಕೊಂಡ ಕಲೆ, ಬದುಕಿನಲ್ಲೇ ಇಟ್ಕೊಂಡ ಸಾಹಿತ್ಯ, ಭಾಷೆ, ಅದರ ಮೂಲಕವಾಗಿ ಸಂತೋಷ ಕಾಣೋ ತರ ಆದ್ರೆ ನಮಗೊಂದು
ನ್ಯಾಚುರಲ್ನೆಸ್ ಬರ್ತದೆ, ವಿ ಆರ್ ರೂಟೆಡ್ ಇನ್ ರಿಯಾಲಿಟಿ ಅಂತ ಗೊತ್ತಾಗುತ್ತದೆ. ಅದು ಎಲ್ಲದಕ್ಕೂ ಮುಖ್ಯ, ಅವಧಾನ ಮಾತ್ರವಿಲ್ಲ ಇಡೀ ಜೀವನಕ್ಕೆ ಮುಖ್ಯ ಅನ್ಸುತ್ತೆ. ಅದೇ ನನ್ನ ಮುಂದಿನ ಎಲ್ಲ ಬದುಕನ್ನು ಹಾಗೆ ರೂಪಿಸಿರುವಂತದ್ದು, ಬಿಟ್ಟು ಬೇರೆ ವಿಶೇಷದ್ದೇನಲ್ಲ. ಆಗಿನ ಹರಿಕಥೆಗಳಿಗೆ ಹೋಗ್ತಾ ಇದ್ದಿದ್ದು, ಸಂಗೀತ ಕಚೇರಿ ಕೇಳ್ತಾ ಇದ್ದಿದ್ದು, ಆರ್ಕೆಸ್ಟ್ರಾ ಕೇಳ್ತಾ ಇದ್ದಿದ್ದು, ಲೈಬ್ರರಿ ಪುಸ್ತಕಗಳಿಗೆ ತಗೊಂಡ್ ಬಂದು ಓದ್ತಾ ಇದ್ದಿದ್ದು, ಇವ್ ನಿಂತು ಸಿನಿಮಾ ನೋಡಿ ಒಂದು 15 ದಿವಸ 20 ದಿವಸ ಕ್ಲಾಸ್ಮೇಟ್ಗಳ ಜೊತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಅಂದ್ರೆ ಮೋರ್ ದನ್ ದಿ ಥಿಂಕ್ ಆಫ್ ಎಂಜಾಯ್ಮೆಂಟ್, ದ ಪ್ರೋಸೆಸ್ ಆಫ್ ಎಂಜಾಯ್ಮೆಂಟ್, ಪ್ರಕ್ರಿಯೆ ದೊಡ್ಡದು ಪ್ರಾಡಕ್ಟ್ ಗಿಂತ ಅಂತನ್ನುವುದು ನನಗೆ ಗಟ್ಟಿಯಾಗಿ ಮನಸ್ಸಿನಲ್ಲಿ ಊರಿದ್ದು. ಈಗ ಹೈಡ್ ಸೈಟ್ ಇಂದ ನೋಡಿದಾಗ ಅವು ಹೇಗ್ ಪರಿಣಾಮ ಬೀರ್ತು ಅಂತ ಗೊತ್ತಾಗ್ತಾ ಇದೆ. ಆಗ ಇವೆಲ್ಲ ತಿಳುವಳಿಕೆ ಇರ್ಲಿಲ್ವಾದ್ರು ಆಗಿನ ಅನುಭವ ಈಗಿನ ರೆಕಾಗ್ನಿಷನ್ ಪ್ರತ್ಯಭಿಜ್ಞಾನವಾಗಿ ಹೆಚ್ಚು ಸಂತೋಷ ಕೊಡ್ತಾ ಇದೆ, ಹೆಚ್ಚು ಪರಿಣಾಮ ಬೀರ್ತಿದೆ. ಬಹಳ ಚೆನ್ನಾಗಿ ಹೇಳಿದ್ರಿ ಗಣೇಶ್ ಅವರೇ. ನೀವು ಅವಧಾನ ಮಾತ್ರ ಅಲ್ಲ, ಅನೇಕ ಕ್ಷೇತ್ರಗಳಲ್ಲಿ ನೀವು ಹೆಸರು ಮಾಡಿದ್ದೀರಿ. ಅದರಲ್ಲಿ ಸಂಗೀತ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇತಿಹಾಸ, ಪುರಾಣ ಇತ್ಯಾದಿ ಎಲ್ಲ. ಅದರಿಂದ ನಿಮ್ಮ ಮುಂದೆ ಕೂತ್ಕೊಂಡು ನಿಮ್ಮನ್ನ ಒಂದೆರಡು ಪ್ರಶ್ನೆ ಕೇಳೋದು ನನ್ನ ಇದು ಒಂದು ಫಾರ್ಚೂನ್ ಅಂತ ಅಂದ್ರೆ ಈ ತರ ಒಂದು ಪ್ರಶಸ್ತಿ ನಿಮ್ಮನ್ನ ಗುರುತಿಸಿ ಕೊಟ್ಟಿರೋದಕ್ಕೆ ನಿಮಗೆ ನಮ್ಮ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ನಮಸ್ಕಾರ. ಆಮೇಲೆ ಈಗ ಒಂದು ಜನರಲ್ ಪ್ರಶ್ನೆ ಕೇಳೋದಾದ್ರೆ, ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಎಲ್ಲಾ ತರಹ ಮಾಧ್ಯಮಗಳಲ್ಲೂ, ಟಿವಿ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲಾ ಕಡೆ ನಮ್ಮ ಸಂಸ್ಕೃತಿ, ಇತಿಹಾಸ, ಪುರಾಣ ಇವುಗಳ ಬಗ್ಗೆ ಒತ್ತು ಜಾಸ್ತಿ ಆಗಿದೆ ಅನ್ಸುತ್ತೆ. ಅದಾದ್ಮೇಲೆ ಕೆಲವು ಟಿವಿಗಳನ್ನ ತಗೊಂಡ್ರೆ ಬೆಳಗ್ಗೆ ಬರೀ ಇದೇ ವಿಚಾರಗಳು ಬರ್ತಾ ಇರುತ್ತವೆ. ದೇವಸ್ಥಾನಗಳಿಗೆ ಹೋದ್ರಂತೂ ಕ್ಯೂ ದಿನೇ ಉದ್ದ ಬೆಳ್ಕೊಂಡು ಹೋಗ್ತಾ ಇದೆ. ಆದ್ರೆ ಭಾರತದಲ್ಲಿ ನಿಜವಾಗ್ಲೂ ಇದೊಂದು ಮೇಲ್ ಕಾಣುವಂತ ಒಂದು ಬದಲಾವಣೆ. ಆದ್ರೂ ಆಂತರಿಕವಾಗಿ ಇವೆಲ್ಲದರಿಂದ ಭಾರತದಲ್ಲಿ ಏನಾದ್ರೂ ಬದಲಾವಣೆ, ಪುನಶ್ಚೇತನ ಅಥವಾ ಪರಿವರ್ತನೆ ಆಗಿದೆ ಅನ್ಸುತ್ತಾ ನಿಮ್ಗೆ? ನಿಜ, ಬಹಳ ಗಂಭೀರವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ. ಏನಂದ್ರೆ ಒಂದು ಕ್ರಮದಿಂದ ಮತ್ತೊಂದು ಕ್ರಮಕ್ಕೆ ಮಾರ್ಪಾಡಾಗುವಾಗ, ಪಲ್ಲಟವಾಗುವಾಗ, ಒಂದು ಯುಗದಿಂದ ಮತ್ತೊಂದು ಯುಗ ಬರುವಾಗ ಯುಗಸಂಧಿ ಅಂತೀವಿ. ಆ ಯುಗಸಂಧಿಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸು, ಕಾನ್ಫ್ಲಿಕ್ಟ್ಸು ಇರುತ್ತೆ. ಭೈರಪ್ಪನವರು ಅವರ ವಂಶವೃಕ್ಷ ಕಾದಂಬರಿಯನ್ನು ಕುರಿತು ಅವರೇ ಹೇಳ್ತಾರೆ, ಅದೊಂದು ಯುಗಸಂಧಿಯ ಚಿತ್ರಣ ಅಂತಂತಾರೆ. ಮಹಾಭಾರತ ಕಾವ್ಯವೇ ನೋಡಿದ್ರೆ ಅದೊಂದು ಯುಗಸಂಧಿಯ ಚಿತ್ರಣ ಅಂತ ಗೊತ್ತಾಗುತ್ತದೆ. ಹಾಗೆ ಒಂದು ಚೇಂಜ್ ಆಫ್ ವ್ಯಾಲ್ಯೂಸ್ ಅಂಡ್ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ಸ್ ಆಗುವಾಗ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸಾಮಾನ್ಯವಾದದ್ದು, ಅಗ್ಗವಾದದ್ದು, ಜಳ್ಳಾದದ್ದು, ಪೊಳ್ಳಾದದ್ದು ಎಲ್ಲ ಬರುತ್ತೆ. ಅದು ಹೇಗೆಂದ್ರೆ ಮಳೆಗಾಲದ ಪ್ರವಾಹ ಬಂದಂತೆ. ನೀವು ಪ್ರವಾಹದಲ್ಲಿ ನೀರು ಬಗ್ಗಡವಾಗಿದೆ, ಕೆಂಪಾಗಿದೆ, ಕೊಳೆಯಾಗಿದೆ, ಎಲ್ಲ ಕೊಚ್ಕೊಂಡು ಬಂದಿದೆ, ಅದು ಬೇಡ ಅಂತಂದ್ರೆ ನೀರೇ ಇಲ್ಲದಂತೆ ಆಗುತ್ತದೆ. ಮಳೆಗಾಲ ಬರ್ಲೇಬೇಕು, ಒಂದೊಂದು 3 ತಿಂಗಳು ಕೋಲಾಹಲ ಇರುತ್ತದೆ, ಆಮೇಲೆ ತಿಳಿ ಆಗುತ್ತದೆ, ಶರತ್ಕಾಲ ಬರುತ್ತದೆ. ಆ ಶರತ್ಕಾಲದ ತಿಳಿಯಾದ ನದಿ ಹರಿದು ಎಲ್ಲರಿಗೂ ಬದುಕನ್ನು ಕೊಡುತ್ತದೆ. ಈ ತರ ಇರುತ್ತದೆ. ಮತ್ತೆ ನಾನು ಯಾವತ್ತೂ ನಮ್ಮ ದೇಶದ ಭವಿಷ್ಯತ್ತಿನ ಬಗ್ಗೆ ಪೆಸಿಮಿಸ್ಟಿಕ್ ಆಗಿ, ನಿಷೇಧಾತ್ಮಕವಾಗಿ, ನಕಾರಾತ್ಮಕವಾಗಿ ನಾನು ಆಲೋಚನೆ ಮಾಡೋದಿಲ್ಲ. ನನಗೆ ತುಂಬಾ ಗುಣಾಂಶಗಳೇ ಕಂಡಿವೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನನ್ನ ಸ್ನೇಹಿತರ ಮಗ, ಅವನು ನನ್ನ ಸ್ನೇಹಿತ ಕೂಡ ಹೌದು. ನನಗೆ ಸುಮಾರು ವರ್ಷಗಳಿಂದ ನನಗಿಂತ ತುಂಬಾ ದೊಡ್ಡವರಾದವರು, 40 ವರ್ಷಕ್ಕೂ ಹೆಚ್ಚು ದೊಡ್ಡವರಾದವರು ಸ್ನೇಹಿತರಿದ್ರು. ಈಗೊಂದು 30-40 ವರ್ಷಗಳ ಕೆಳಗೆ. ಈಗ ನನಗಿಂತ 30-40 ವರ್ಷ ಚಿಕ್ಕವರು ಸ್ನೇಹಿತರಿದ್ದಾರೆ. ನನಗಿಂತ 42 ವರ್ಷ ಚಿಕ್ಕವನೊಬ್ಬ ತರುಣ ಮಿತ್ರ, ಅವನು ಸುಮಂತ ಬಸವಪಟ್ನ ಅಂತ ಹೇಳಿ ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಮುಗಿಸ್ದ. ಬೆಂಗಳೂರಿನ ಹುಡುಗ, 10 ವರ್ಷದ ಕೆಳಗೆ ಅಮೆರಿಕಾಗೆ ಹೋಗಿ ಪೇರೆಂಟ್ಸ್ ಜೊತೆ ಸೆಟ್ಲ್ ಆದವನು. ಅವನು ಎಷ್ಟು ಒಳ್ಳೆಯ ಸಂಸ್ಕೃತ ಕವಿ ಅಂದ್ರೆ, ಈಗ ಒಂದು 6 ತಿಂಗಳ ಕೆಳಗೆ ಕರ್ನಾಟಕಕ್ಕೆ ಬಂದಿದ್ದಾಗ ಅವನು ಬಾಲ್ಯದಿಂದ ಬಲ್ಲೆ, ಅವನ ಕೈಯಲ್ಲಿ ಸಂಸ್ಕೃತದಲ್ಲಿ ಅಷ್ಟಾವಧಾನ ಮಾಡಿಸಿದೆ. ಮುಂದಿನ ವರ್ಷ ಬಂದ್ ಮಾಡ್ತೀನಿ ಮಾಮ, ನಾನು ಈಗ ಮಾಡೋದಿಲ್ಲ ಅಂತಂದ್ರೆ, ಅದೆಲ್ಲ ಸಾಧ್ಯ ಇಲ್ಲ, ಈಗಲೇ ಮಾಡೋದು ನಿನಗೆ ಆಗತ್ತೆ ಅಂತ. ಅವನು ಹೋಮರ್ ಮಹಾಕವಿಯ ಇಲಿಯಡ್ ಒಡಿಸಿ 2 ಕಾವ್ಯಗಳ ಮೇಲೆ ಸಂಸ್ಕೃತದಲ್ಲಿ ಅದ್ಭುತವಾದ ಕಾವ್ಯಗಳನ್ನು ಬರೆದಿದ್ದಾನೆ. 5,000 ಶ್ಲೋಕಗಳು 1.5 ವರ್ಷದಲ್ಲಿ ಬರೆದಿದ್ದಾನೆ. ಅಂದ್ರೆ ಅವನಿಗೆ ಸಾಧ್ಯವಾಯಿತು. ಈಗ ಯಂಗ್ಸ್ಟರ್ಸ್ಗೆ ಅಟೆನ್ಷನ್ ಸ್ಪ್ಯಾನ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂದ್ರೆ ಇಟ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಎವಿಡೆನ್ಸ್.
ಅವನಿಗಿಂತ ಹತ್ತತ್ರ ಒಂದು 9-10 ವರ್ಷ ದೊಡ್ಡವನು, ನನ್ನ ಕೋ ಆಥರ್ ಅಂಡ್ ಕೋ ರಿಸರ್ಚರ್, ಮತ್ತೆ ತುಂಬಾ ನನ್ನ ಜೊತೆನೆ ಇರತಕ್ಕಂತ ವ್ಯಕ್ತಿ BN ಶಶಿಕಿರಣ್ ಅಂತ. ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ರ್ಯಾಂಕ್ ಸ್ಟೂಡೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಮಹಾ ವಿದ್ವಾಂಸ. ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಅಷ್ಟು ಒಳ್ಳೆಯ ಸಂಸ್ಕೃತ ಗದ್ಯವನ್ನು ಬರೆಯುವಂತವ್ರು ಇಲ್ಲ ಅಂತ. ಈಗಾಗಲೇ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಪರೀಕ್ಷಾ ಪತ್ರಿಕೆ ಆನ್ಲೈನ್ ಪೋರ್ಟಲ್ ಅನ್ನ ಕೋ ಎಡಿಟರ್ ಅಲ್ಲಿ ಒಬ್ರು, ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಎಲ್ಲ. ಈ ತರ ಮತ್ತೊಬ್ಬ ಗೆಳೆಯ, ಅದನ್ನು 36 ವರ್ಷ, ಅರ್ಜುನ್ ಭರದ್ವಾಜ್ ಅಂತ. ಅವರು ಆಸ್ಟ್ರೇಲಿಯಾಗೂ ಕೂಡ ಬಂದಿದ್ರು. ಹಾ, ಅರ್ಜುನ್ ಭರದ್ವಾಜ್ ನೀವೇ ನೋಡಿದಿರಾ, ಆತನ ಕ್ವಾಲಿಟಿ ಏನು, ಲರ್ನಿಂಗ್ ಏನು ಅಂತೆಲ್ಲ ಗೊತ್ತಿದೆ. ಹೀಗೆ ಇದೆ. ಈ ತರ ಅಲ್ಲದೆ 2014 ಆದ್ಮೇಲೆ ಇಂಡಿಯನ್ಸ್ ಅಂತ, ಆದ್ಮೇಲೆ ಹಿಂದೂಗಳು ಅಂತ ಆದವರು ಇದ್ದಾರೆ, ಆ ತರದವರು ಇರ್ತಾರೆ. ಆದ್ರೆ ಒಂದು ಮಟ್ಟಕ್ಕೆ ಭಾರತೀಯ ಪರಂಪರೆಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಇಲ್ಲಿಯ ಕಲೆ ಸಾಹಿತ್ಯದ ಬಗ್ಗೆ ಜನಸಾಮಾನ್ಯರಿಗೆ ಪ್ರೀತಿ ಬರ್ತಾ ಇದೆ, ಅವೇರ್ನೆಸ್ ಬರ್ತಾ ಇದೆ. ಉದಾಹರಣೆಗೆ ನನ್ನ ಮತ್ತೊಬ್ಬ ಗೆಳೆಯರು ಸಂದೀಪ್ ಬಾಲಕೃಷ್ಣ ಅಂತ, ತುಂಬಾ ಪ್ರಖರ ಲೇಖಕರು. ಇಂಗ್ಲಿಷ್ ನಲ್ಲಿ ಬಹಳ ಅದ್ಭುತವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಹಿಸ್ಟಾರಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಅನೇಕ ಗ್ರಂಥ ನಿರ್ಮಾತೃಗಳು. ಹಾಗೆ ಮತ್ತೊಬ್ಬರು ಹರಿ ರವಿಕುಮಾರ್ ಅಂತ, 40-41 ವರ್ಷದವರು. ಅವರು ವೈಲಿನಿಸ್ಟ್, ಒಳ್ಳೆ ಇಂಗ್ಲಿಷ್ ಕೋವಿದ, ಅನೇಕ ಭಾಷೆಗಳನ್ನು ಬಲ್ಲವರು, 10 ಗ್ರಂಥಗಳ ಸಂಪಾದಕರಾಗಿ, ಅನುವಾದಕರಾಗಿ ಇದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಯಾವುದೇ ಸ್ವಾರ್ಥ ಇಲ್ಲದೆ ಆನಂದದಿಂದ, ಮಗ್ನತೆಯಿಂದ ಮಾಡ್ತಿದ್ದಾರೆ. ಆತರ ಒಳ್ಳೆ ನರ್ತಕರಿದ್ದಾರೆ ನಮ್ಮಲ್ಲಿ. ಡಾಕ್ಟರ್ ಶೋಭಾ ಶಶಿಕುಮಾರ್ ಇರ್ಬೋದು, ಡಾಕ್ಟರ್ ಮಧುಲಿಕಾ ಇರ್ಬೋದು, ನಮ್ಮ ನಿರುಪಮಾ ರಾಜ್ ಅಂತ ನಿಮಗೆ ಗೊತ್ತೇ ಇದ್ದಾರೆ. ಶಿಷ್ಯ ಪರಂಪರೆಯಲ್ಲಿ ಅನೇಕರಿದ್ದಾರೆ. ಹೀಗೆಲ್ಲ ಇದ್ದಾರೆ ಅಂತ ನೋಡಿದಾಗ ಎಷ್ಟು ದೊಡ್ಡದು ಒಳ್ಳೆ ಭರವಸೆ ಇಟ್ಕೊಂಡಂತವ್ರಿದ್ದಾರೆ. ನನ್ನ ಸಂಗೀತ ಗುರುಗಳ ಮಗಳು ಡಾಕ್ಟರ್ ರಂಜನಿ ಅಂತ ಸಂಗೀತದ ರಾಗಗಳನ್ನು ಕುರಿತು ಅತ್ಯಂತ ಒರಿಜಿನಲ್ ಆದ ಸಂಶೋಧನೆ ಮಾಡಿದ್ದಾರೆ. ಇಟ್ ಈಸ್ ಪಾತ್ ಬ್ರೇಕಿಂಗ್ ರಿಸರ್ಚ್ ಅಂತ ನನ್ಗನ್ಸುತ್ತೆ. ಹೀಗೆ ಒಳ್ಳೆ ಸಂಗೀತಗಾರ್ತಿ, ಬಹಳ ಇಂಪಾದ, ಒಳ್ಳೆ 3 ಸ್ಥಾಯಿಗಳಲ್ಲಿ ಹಾಡಬಲ್ಲಂತ ಕೋವಿದೆ. ಅವ್ರ ತಾಯಿ ನನ್ನ ಗುರು ನಾಗವಲ್ಲಿ ನಾಗರಾಜ್, ಅವರು ಅಷ್ಟೇನೆ ಸಂಗೀತ ಆ ಮಟ್ಟಕ್ಕೆ. ಹೀಗಾಗಿ ಎಷ್ಟೋ ಜನ ಈ ತರದವರಿದ್ದಾರೆ. ಇದು ನಾನು ಕೆಲವೊಂದು ಉದಾಹರಣೆ ಕೊಟ್ಟೆ, ಈ ತರ ಸಾವಿರಾರು ಉದಾಹರಣೆ ನನ್ನ ಹತ್ರ ಇದೆ. ಅದರಿಂದ ನಾವು ನಿರಾಶರಾಗಬೇಕಾಗಿಲ್ಲ. ನಾನ್ ಭಾವಿಸೋದು ಪ್ರಾಮಾಣಿಕವಾಗಿ ಇಷ್ಟೇ, ನನ್ನ ಮುಂದಿನ ಪೀಳಿಗೆಯಲ್ಲಿ ನನಗಿಂತ 10 ಪಟ್ಟು 100 ಪಟ್ಟು ಬುದ್ಧಿವಂತರು, ಒಳ್ಳೆಯವರು ಇದ್ದಾರೆ. ಅದಕ್ಕೆ ನಾವು ತುಂಬಾ ಕೃತಜ್ಞರಾಗಿರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನೀವೇ ಮುಂದಿನ ಪ್ರಶ್ನೆಗೆ ದಾರಿ ಮಾಡ್ಕೊಟ್ರಿ. ನೀವು ಭೈರಪ್ಪನವ್ರಿಗೆ ಕೊನೆಯಲ್ಲಿ ಅವರ ಬಲಗೈ ಆಗಿದ್ರಿ ಅಂತ ಅನ್ಕೋತಿದ್ ನಾನು. ಅವರ ಒಂದು ಕಾದಂಬರಿಗೆ ನಾಮಕರಣ ಕೂಡ ಮಾಡಿದೀರಾ, ಯಾನ. ವಿಶ್ವಾಸ, ಆ ಯಾನ ಅನ್ನೋದು ನಿಮ್ಮಿಂದಾನೇ ಬಂದ ಹೆಸರು ಅಂತ ನಾನು ಅನ್ಕೋತೀನಿ. ಈ ಸಹಯೋಗ ಹೇಗಿತ್ತು? ಇದು ನಿಮ್ಮ ಇನ್ನೊಂದು ಆಯಾಮ ಅಂತ ಭಾವಿಸ್ತೀನಿ. ಇದ್ರ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಸಂತೋಷ. ಅವಶ್ಯವಾಗಿ ನನಗೆ ಅವ್ರನ್ನ ಸಂಸ್ಮರಿಸ್ಕೊಳ್ಳೋದು ಬಹಳ ಸಂತೋಷದ ಸಂಗತಿ. ಭೈರಪ್ಪನವ್ರು ನಾನು ಅವರ ಕುರಿತು ಅನೇಕ ವರ್ಷಗಳಿಂದ ಓದಿ ಗೊತ್ತಿತ್ತಾದ್ರು, ನಾನು ಮೊದಲು ಅವ್ರನ್ನ ನೋಡಿದ್ದು 83ನೇ ಇಸ್ವಿನಲ್ಲಿ ಒಂದು ದೂರದರ್ಶನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಇಂಟರ್ವ್ಯೂ ಮಾಡೋ ಒಬ್ಬರಲ್ಲಿ ನಾನು ಆಗಿದ್ದೆ. ಆಮೇಲೆ ಅವ್ರನ್ನ ಸುಮಾರು ಈಗ ಒಂದು 35 ವರ್ಷಗಳಿಂದ ಅವರ ಬಳಕೆ ಹೆಚ್ಚಾಗಿದೆ. ಕಳೆದ ಒಂದು 25 ವರ್ಷಗಳಿಂದ ಅಂತೂ ತುಂಬಾ, ಅವರು ತೀರ್ಕೊಳ್ಳೋವರೆಗೂ ವಾರಕ್ಕೆ 1-2 ಸತಿ ನಾನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದಾಗಿತ್ತು. ಮೈಸೂರಿಗೆ ಹೋದ್ರೆ ತಪ್ಪದೆ ಅವ್ರು ನೋಡೋದಾಗ್ತಾ ಇತ್ತು. ಅವರ ಆವರಣ ಕಾದಂಬರಿಯಿಂದ ನಾನು ಅವರ ಎಲ್ಲಾ ಕೃತಿಗಳನ್ನು ಓದುತ್ತಾ, ಅವರ ಮ್ಯಾನ್ಸ್ಕ್ರಿಪ್ಟ್ ಕೊಡೋರಲ್ಲ, ಅದಕ್ಕೆ ಫೀಡ್ಬ್ಯಾಕ್ ಕೊಡ್ಬೇಕಾಗ್ತಾ ಇತ್ತು. ಆ ಫೀಡ್ಬ್ಯಾಕ್ ಕೊಟ್ಮೇಲೆ ಅವರು ಸಜೆಷನ್ಸ್ ಎಲ್ಲ ಕೇಳೋರು. ಅವ್ರು ಎಷ್ಟು ದೊಡ್ಡವರು ಅಂದ್ರೆ, ಇದು ನಿನ್ನದೇ ಕೃತಿ ಅಂತ ಅಂದ್ಕೊಂಡು ನಿನಗೆ ಇದನ್ನ ಹೇಗ್ ಇಂಪ್ರೂವೈಸ್ ಮಾಡಕ್ಕಾಗುತ್ತೆ, ಹೇಗ್ ಮಾರ್ಪಡಿಸೋಕ್ಕಾಗುತ್ತೆ, ಏನ್ ಗುಣ ಇದೆ, ದೋಷ ಇದೆ ಹೇಳು ಅನ್ನೋರು. ಆಮೇಲೆ ಅವರು ಪೆನ್ನು ಪ್ಯಾಡ್ ಇಟ್ಕೊಂಡು ಕೂತ್ಕೊಳ್ಳೋರು. ಏನ್ ಹೇಳಿದ್ರು ಅದನ್ನ ಗುರ್ತು ಮಾಡ್ಕೋತೀನಿ ಅಂತ. ಸಾಮಾನ್ಯ ಯಾವ ಲೇಖಕರಿಗಾದ್ರೂ ಇಲ್ಲಿ ಇದು ಚೆನ್ನಾಗಿಲ್ಲ ಅನ್ಸುತ್ತೆ, ಇದನ್ನ ಪರಿಷ್ಕಾರ ಮಾಡ್ಬೋದು, ಇದನ್ನ ಮಾರ್ಪಡಿಸ್ಬೋದು ಅಂದ್ರೆ ಜಸ್ಟಿಫೈ ಮಾಡ್ಕೊಳಕ್ ಬರ್ತಾರೆ. ಅವ್ರು ಒಂಚೂರು ಮಾಡ್ತಾ ಇರ್ಲಿಲ್ಲ. ಸುಮ್ಮನೆ ಕೂತ್ಕೊಂಡು ಹೇಳೋದನ್ನೆಲ್ಲ ಕೇಳಿ ನೋಟ್ ಮಾಡ್ಕೊಳ್ತಾ ಇದ್ರು. ಕೆಲವು ಸತಿ ಇದನ್ನ ನೀನೊಂದು ನೋಟ್ಸ್ ಆಗಿ ಬರ್ಕೊಟ್ಬಿಡು, ನಾನು ಇದನ್ನ ಹಾಗೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀನಿ, ಈ ತರದ್ದೆಲ್ಲ ಹೇಳ್ತಾ ಇದ್ರು. ಆಮೇಲೆ ಅವರು ನಾನ್ ಲಿಟರರಿ ಅಂದ್ರೆ ನಾನ್ ಫಿಕ್ಷನಲ್ ರೈಟಿಂಗ್ ಅಂತ ಸಂದರ್ಭ ಸಂವಾದ, ಅದಕ್ಕೂ ನಾನೇ ಹೆಸರಿಟ್ಟಿದ್ದು. ಯಾನ ಇರ್ಬೋದು, ಆವರಣ ಇರ್ಬೋದು, ಮತ್ತೆ ಕವಲು ಕಾದಂಬರಿಗೂ ನಾನೇ ಹೆಸರಿಟ್ಟಿದ್ದು. ಅವೆಲ್ಲಕ್ಕೂ ಕೂಡ ಅವರು
ಯಾನ ಅವರೇ ಹೆಸರಿಟ್ಟಿದ್ದು. ಕವಲು ಮತ್ತೆ ಆವರಣ ಇದಕ್ಕೆಲ್ಲ ನಾನು ಹೆಸರಿಟ್ಟಿದ್ದು. ಸಂದರ್ಭ, ಸಂವಾದ ಈ ತರದನ್ನೆಲ್ಲ, ಆಮೇಲಿಂದ ಸಾಕ್ಷಿ ಪರ್ವ ಈ ತರದ ರಚನೆಗಳಿಗೆಲ್ಲ ಅವರು ತುಂಬಾ ಸ್ವಾತಂತ್ರ್ಯ ಕೊಡ್ತಾ ಇದ್ರು. ಮತ್ತೆ ಅವರ ವಿಸ್ತಾರವಾದ ಓದು, ವ್ಯಾಪಕವಾದ ಸಂಚಾರ, ದೇಶ ಸಂಚಾರ, ಅದರ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ರು. ತುಂಬಾ ಜನಕ್ಕೆ ಅವರು ಬಹಳ ರಿಸರ್ವ್ಡ್, ಗಂಭೀರ, ಮಾತು ಕಡಿಮೆ ಅಂತ, ಅಂದ್ರೆ ಬೇಕಾದಂತೆ ನಕ್ಕು ನಗಿಸ್ತಾ ಇದ್ರು. ಆಮೇಲೆ ನಮ್ಮ ಸ್ನೇಹಿತರುಗಳನ್ನೆಲ್ಲ ಕರ್ಕೊಂಡು ಹೋಟೆಲ್ಗೂ ಹೋಗಿ, ಒಮ್ಮೆ ಅಂತೂ ಅವ್ರ ಬಿಲ್ ಯಾವತ್ತೂ ಬೇರೆಯವ್ರ ಕೈಲಿ ಕೊಡಿಸ್ತಾ ಇರ್ಲಿಲ್ಲ. ನಾನ್ ದೊಡ್ಡವನು, ನಾನೇ ಕೊಡ್ಬೇಕು, ಆ ತರದ್ದೆಲ್ಲ ಪ್ರೀತಿ ವಿಶ್ವಾಸಗಳಿತ್ತು. ಅವರಿಗೆ ಮಂದಿರದ ಬಗೆಗೆ ನಾನು ಬರೆದ ವಿಮರ್ಶೆ ಎಷ್ಟು ಇಷ್ಟವಾಯಿತು ಅಂದ್ರೆ ಅದನ್ನ 3 ಸತಿ ಓದಿ ಹೇಳ್ತಾ ಇದ್ರು. ನಾನು ಮಂದ್ರ ಬರೆದಾಗ ಎಷ್ಟು ಸಂತೋಷ ಪಟ್ನೋ ಅಷ್ಟೇ ಸಂತೋಷ ಈ ವಿಮರ್ಶೆ ಓದಿದಾಗ ಸಂತೋಷ ಪಟ್ಟೆ, ನನ್ನ ಕೃತಿ ನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು. ಹೀಗೆ ದೊಡ್ಡ ಪ್ರತಿಭೆಯನ್ನ ಹತ್ತಿರದಿಂದ ನೋಡೋ ಅವಕಾಶ ಬಂತು. ಅದು ನನ್ನ ಭಾಗ್ಯ. ನಾನು ಭಾವಿಸ್ಕೊಳ್ಳೋದಿಷ್ಟೇ. ನೀವು ದೊಡ್ಡ ಮಾತು ಹೇಳಿದ್ರೆ ಅವ್ರ ಬಲಗೈ ಅಂತ, ಏನಲ್ಲ, ನಾವೆಲ್ಲ ಅವ್ರ ಕಾಲ ಹತ್ರ ಇರ್ತಕ್ಕಂಥವ್ರು. ಯಾಕೆಂದ್ರೆ ನನಗೆ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂಡ್ ಜೀನಿಯಸ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಹತ್ತಿರದಿಂದ ನೋಡ್ಬೇಕು ಅಂತ ಅನ್ನೋದು ನನಗಿದ್ದದ್ದು. ಆ ರೀತಿ ನಾನು ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನೋಡ್ತಾ ಬಂದಿದ್ದೀನಿ. ಅವ್ರು ತುಂಬಾ ಪ್ರೀತಿಯಿಂದ ಸ್ವಂತ ತಮ್ಮನ ತರ ನನ್ನನ್ನು ಕಾಣ್ತಾರೆ. ಅವರ ನೃತ್ಯದ ಬಗ್ಗೆ, ಆ ನೃತ್ಯ ವಿಮರ್ಶೆ ಬಗ್ಗೆ, ಅದ್ರ ಬಗ್ಗೆ ನಾನು ಅರ್ಜುನ್ ಇಬ್ರು ಸೇರಿ ಒಂದು ಪುಸ್ತಕವನ್ನೇ ಬರೆದ್ವಿ ಇಂಗ್ಲಿಷ್ ನಲ್ಲಿ. ಆಮೇಲಿಂದ ಬಾಲಮುರಳಿ ಕೃಷ್ಣ ಅವ್ರನ್ನ ಅನೇಕ ಸಂದರ್ಭಗಳಲ್ಲಿ ನೋಡಿ, ಅವ್ರ ಜೊತೆ ಮಾತಾಡಿ, ಅವ್ರ ಸಂಗೀತ ಹೇಗೆ ಬರುತ್ತದೆ, ಅವರ ಕೃತಿ ರಚನೆ ಹೇಗೆ ಅನ್ನೋದು ಮಾತಾಡಿದ್ದುಂಟು. ಅವ್ರು ತುಂಬಾ ಪ್ರಾಮಾಣಿಕವಾಗಿ ಬಹಳ ಸಲಿಗೆಯಿಂದ ಪಾಪ ಕೂಡಿಸ್ಕೊಂಡು ಹೇಳ್ತಾ ಇದ್ರು. ಅದೇ ತರದ್ದೇನೆ ದೊಡ್ಡ ಕಲಾವಿದರು BK ವರ್ಮಾ ಅಂತ ನನ್ನ ಸ್ನೇಹಿತರಿದ್ರು. ಹಿ ಮೇಡ್ ಪೇಂಟಿಂಗ್ ಇಂಟು ಎ ಪರ್ಫಾರ್ಮಿಂಗ್ ಆರ್ಟ್. ಅವ್ರ ಹತ್ರ ಕಲೆಗಳ ಸೂಕ್ಷ್ಮತೆಗಳ ಬಗ್ಗೆ ಕೇಳುವಾಗ, ಕಲಾನುಭವದ ಬಗ್ಗೆ ಕೇಳುವಾಗ ಗೊತ್ತಾಗ್ತಿತ್ತು. ಇಟ್ ಈಸ್ ಆಲ್ವೇಸ್ ಗ್ರಾಟಿಫೈಯಿಂಗ್ ಟು ಮೂವ್ ವಿತ್ ಎ ಜೀನಿಯಸ್ ಅಂಡ್ ನೋ ಹೌ ದ ಜೀನಿಯಸ್ ವರ್ಕ್ಸ್ ಅಂತ. ಇದು ನಂಗೆ ಪ್ರೇರಕ್ನವ್ರ ಹತ್ರ ಆಗಿದ್ದು. ಮತ್ತೆ ಅವ್ರಿಗೆ ಅಪಾರ ದೇಶ ಪ್ರೇಮ, ತುಂಬಾ ದೊಡ್ಡ ದೇಶಭಕ್ತ ಅವರು. ಗಣೇಶ್, ಇವತ್ತು ಸಿಡ್ನಿಲಿರೋ ಅನೇಕ ಅನಿವಾಸಿ ಕನ್ನಡಿಗರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ. ಸಾಧನೆಯ ಶಿಖರಕ್ಕೇರಲು ಬಯಸುವ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತೇನು ಗಣೇಶ್? ಇನ್ ದೊಡ್ಡ ಮಾತು ಹೇಳೋದಕ್ಕೆ ನನ್ನ ಹತ್ರ ಏನಿಲ್ಲ, ಇರೋದು ಒಂದೇನೆ. ಯಾವುದೇ ಒಂದು ಸಾಧನೆಯ ಗುರಿ ತಲುಪುವಲ್ಲಿ ಇರೋದೊಂದೇ ಒಂದು ಕಟ್, ದಟ್ ಈಸ್ ಲಾಂಗ್ ಕಟ್. ಶಾರ್ಟ್ ಕಟ್ ಇಲ್ಲ ಅಷ್ಟೇನೆ. ನಾವ್ ಎಲ್ಲಿ ಏನ್ ಮಾಡ್ಕೊಂಡ್ರು ವಾಪಸ್ ಮತ್ತೆ ಬರ್ಬೇಕಾಗುತ್ತೆ. ನನ್ನದೇ ಅನುಭವ ಹೇಳ್ತೀನಿ. ನಾನು ನನ್ನ ಸಂಗೀತ ಗುರು ನಾಗವಲ್ಲಿ ಅವ್ರ ಹತ್ರ ನನಗಿಷ್ಟವಾಗಿರುವಂತಹ ಹಾಡುಗಳನ್ನ ನನಗಿಷ್ಟವಾದ ರಾಗಗಳಲ್ಲಿ ಹಾಡ್ಕೋಬೇಕು, ಪದ್ಯಗಳನ್ನ ಹಾಡ್ಕೊಳ್ಬೇಕು, ಅದಕ್ಕಾಗಿ ನಂಗೆ ನಾನು ಕಚೇರಿ ಮಾಡುವಂತ ದೊಡ್ಡ ಆಸೆಯಿಂದ ಬಂದಿಲ್ಲ ಅಂತ ಹೇಳಿ ಸಂಗೀತಕ್ಕೆ ಸೇರಿದೆ. ಆಗ ಅವ್ರ ಪಾಪ ನೀ ಹೇಗೆ ಹೇಳಿದ್ರೆ ಹಾಗೆ ಪಾಠ ಕಲಿಸ್ತೀನಪ್ಪ, ನಿಮ್ ಚಾಯ್ಸ್ ಅಂತ ಪಾಪ ಅಂದ್ರು. ಆ ಸ್ವಾತಂತ್ರ್ಯ ಕೊಟ್ರು. ಆಗ ನಾನು ಸರಳೆ ವರ್ಸೆ, ಜಟ್ಟಿ ವರ್ಸೆ ಅಂತ ಇಂದಿನಂತೆ ಆರಂಭವಾಯ್ತು. ವರ್ಣಕ್ಕೆ ಬರ್ತಾ ಇದ್ದಂತೆ ಒಲ್ಲಿಯವರೇ 4 ವರ್ಣ ಆಗಿದೆಯಲ್ಲ ಸಾಕು, ಇನ್ಮೇಲಿಂದ ನನಗೆ ನಗುಮೋಮು ಕಲ್ತ್ಕೋಬೇಕು ಅಂತ ಆಸೆ ಇದೆ, ಬ್ರೋಚೆ ವಾರವರ ಕಲ್ತ್ಕೋಬೇಕು ಅಂತ ಆಸೆ ಇದೆ, ಹಿಮಾಚಲ ತನೆಯ ಬ್ರೋಚುಟಕೆದಿ ಮಂಚಿ ಸಮಯಮು ಕಲಿಬೇಕು ಅಂತ ಆಸೆ ಇದೆ, ಹೀಗೆಲ್ಲ ಕೃತಿಗಳನ್ನ ಕಲಿಬೇಕು ಅಂತ ಆಸೆ ಇದೆ ಅಂದಾಗ ಆಗಲಿಂದ ಅವ್ರ ನಕ್ಕು ಸ್ವಲ್ಪ ವಾತಾಪಿ ಗಣಪತಿ ಭಜೆಯಿಂದ ಶುರು ಮಾಡಿದ್ರು. ಶ್ರೀ ಚಾಮುಂಡೇಶ್ವರಿ, ಬಿಲಹರಿ ರಾಗ, ಹೀಗೆಲ್ಲ. ಆದ್ರೆ ಆ ಕೃತಿಗಳ ಒಂದು ಸಂಗತಿಗಳನ್ನ, ವಿಳಂಬ ಕಾಲವನ್ನ ಇಲ್ಲ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ವಾಯ್ಸ್ ಬೇಕು ಅಂತಂದ್ರೆ ವಾಪಸ್ ಮತ್ತೆ ವರ್ಣಗಳಿಗೆ ಹೋಗ್ಬೇಕಾಯ್ತು. ವರ್ಣಗಳಲ್ಲಿ 2 ಕಾಲದಲ್ಲಿ 3 ಕಾಲದಲ್ಲಿ ಹಾಡ್ಬೇಕಾದ್ರೆ ವಾಯ್ಸ್ ಸಸ್ಟೆನೆನ್ಸ್ ಬೆಳೆಯುತ್ತೆ, ಲಂಗ್ ಕೆಪಾಸಿಟಿ ಬೆಳೆಯುತ್ತೆ. ಅಂದ್ರೆ ಏನು, ವಾಪಸ್ ಮತ್ತೆ ಬರ್ಬೇಕಾಯ್ತು ಹಳೆಗಂಡನ ಪಾದವೇ ಗತಿ ಅಂತಂದಾಗ ಗೊತ್ತಾಗುತ್ತದೆ ನಾವು ಸ್ಕಿಪ್ ಮಾಡಕ್ ಆಗೋದಿಲ್ಲ, ಯಾವುದನ್ನು ಜಂಪ್ ಮಾಡಕ್ ಆಗೋಲ್ಲ. ಡಬಲ್ ಪ್ರಮೋಷನ್ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಇರಬಹುದೇನೋ, ಈ ತರದೊಳಗೆ ಇಲ್ಲ ಅಂತ. ಹಾಗಾಗಿ ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯ ಜಗಲಿಯತೆ ಅನ್ನುವ ಗೀತೆಯ ಮಾತಿನಂತೆ ಮಿಕ್ಕ ವಿಷಯಗಳ ಬಗ್ಗೆ ವೈರಾಗ್ಯ, ರಿಟರ್ನ್ಸ್ ಬಗ್ಗೆ ಗಮನ ಜಾಸ್ತಿ ಇರಬಾರ್ದು. ಇದೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಕರ್ಮಯೋಗ. ಮತ್ತೆ ಮಾಡುವುದೊಳಗೆ ಮಗ್ನತೆ, ಎಂಜಾಯಿಂಗ್ ದಿ ಪ್ರೋಸೆಸ್ ಮೋರ್ ದೆನ್ ದಿ ಪ್ರಾಡಕ್ಟ್. ಅದು ಒಂದೇ, ಇನ್ನು ಬೇರೆ ಯಾವುದೂ ನನಗ್ ಕಾಣಿಸೋದಿಲ್ಲ. ಈ ತರ ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ರಿ. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಅವಧಾನ ಕಲೆ ಅಂತ ಅತ್ಯಂತ ಶಿಸ್ತಿನ ಮತ್ತು ಏಕಾಗ್ರತೆಯನ್ನು ಬೇಡುವ ವಿದ್ಯೆಯನ್ನು ನೀವು ದಶಕಗಳ ಕಾಲ ಜೀವಂತವಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ.
ಇಂದಿನ ವೇಗದ ಮತ್ತು ತಾಂತ್ರಜ್ಞಾನಧಾರಿತ ಯುಗದಲ್ಲಿ ಈ ಕಲೆಗೆ ಯಾವ ಸವಾಲುಗಳು ಕಾಣಿಸುತ್ತವೆ? ಈ ಸಾಮರ್ಥ್ಯಗಳನ್ನು ಬೆಳೆಸಲು ಯುವಕರು ದಿನನಿತ್ಯದ ಜೀವನದಲ್ಲಿ ಏನ್ ಅಭ್ಯಾಸ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀರಾ ಗಣೇಶ್? ಬಹಳ ಗಂಭೀರವಾದ ಪ್ರಶ್ನೆ. ಅವಧಾನ ಮಾತ್ರವಲ್ಲ, ಯಾವುದೇ ಕ್ಲಾಸಿಕಲ್ ಆರ್ಟ್ ಅಂತ ಇದೆಯಲ್ಲ, ಅದರ ಮುಖ್ಯ ಲಕ್ಷಣವೇ ವಿಳಂಬ, ರಿಟಾರ್ಡಿಂಗ್ ದಿ ಟೈಮ್ ಅಂತ. ನಮ್ಮ ನಿತ್ಯ ಜೀವನದ ವೇಗಕ್ಕಿಂತ ಬಹಳ ಕಡಿಮೆ ವೇಗದ ಜಗತ್ತಲ್ಲಿ ಅವಿವೆ. ವಸ್ತುತಃ ಪ್ರಾಣಾಯಾಮ ಅಂದ್ರೆ ಅದೇನೆ, ಧ್ಯಾನ ಅಂದ್ರೆ ಅದೇನೆ. ಆ ವೇಗವನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಎರಡೂ ಬೇಕಾಗುತ್ತದೆ, ಅದಿಲ್ಲದೆ ಆಗುವಂಥದ್ದಲ್ಲ. ಈ ಕಲೆಗಳಿಗೆ ಅದೊಂದು ದೊಡ್ಡ ಚಾಲೆಂಜ್ ಏನಂದ್ರೆ, ದೇ ಕಾಂಟ್ ರೀಚ್ ಮೆನಿ ಪೀಪಲ್. ಯಾವುದೇ ಕ್ಲಾಸಿಕಲ್ ಆರ್ಟ್ ನ ವಿ ಕಾಂಟ್ ಪಿಕ್ ಇಟ್. ನಾವು ಅದ್ರೊಳಗೆ ಮುಳುಗಬೇಕಲ್ದೆ ಅದನ್ನ ನಾವು ಎತ್ಕೊಳಕ್ ಆಗೋದಿಲ್ಲ. ಆ ಸಮಸ್ಯೆ ಇದೆ. ಅವಧಾನಕ್ಕಂತೂ ತುಂಬಾ ಇದೆ. ಕಾರಣ ಏನಂದ್ರೆ, ಮಿಕ್ಕ ಕಲೆಗಳಿಗೆ ನಾವು ತಯಾರಿ ಮಾಡ್ಕೊಂಡ್ ಬಂದಿದ್ದನ್ನು ಪ್ರೆಸೆಂಟ್ ಮಾಡ್ಬೋದು ಅಂತ ಇರುತ್ತೆ. ಅವಧಾನ ಹಾಗಲ್ಲ, ಇದಕ್ಕೆ ಪೂರ್ವ ಸಿದ್ಧತೆ ಇಲ್ಲ. ಅಪೂರ್ವ ಸಿದ್ಧ. ಅಲ್ಲಿಂದಲ್ಲಿಗೆ ಕೇಳುವ ಪ್ರಶ್ನೆಗಳಿಗೆ ಅಲ್ಲಿಂದಲ್ಲಿಗೆ ಪದ್ಯ ರೂಪದ ಉತ್ತರ ಕೊಡ್ಬೇಕು. ಮತ್ತೆ ಪದ್ಯ ಅಂತಂದ್ರೆ ಅದಕ್ಕೆ ಕ್ಲಾಸಿಕಲ್ ಆದಂತ ಕನ್ಸ್ಟ್ರೇಂಟ್ಸು, ಛಂದಸ್ಸು, ವ್ಯಾಕರಣ, ಅಲಂಕಾರ ಇವೆಲ್ಲ ಇದೆ. ಆ ನಿರ್ಬಂಧಗಳನ್ನೆಲ್ಲ ಇಟ್ಕೊಂಡು ರಚನೆ ಮಾಡುವಷ್ಟು ಹಲವು ವರ್ಷಗಳ ಅಭ್ಯಾಸ ಮಾಡಬೇಕಾಗುತ್ತದೆ. ಇಷ್ಟೆಲ್ಲ ಮಾಡಿಯೂ ದೊಡ್ಡ ಆಪರ್ಚುನಿಟೀಸ್ ಬರೋಲ್ಲ. ಪರಿಶ್ರಮ ಇನ್ಯಾವುದೋ ಬೇರೆದಕ್ಕೆ ಹಾಕಿದ್ರೆ ಮತ್ತು ದೊಡ್ಡ ರಿಟರ್ನ್ಸ್ ಬರ್ಬಹುದು. ಈ ತರ ಇರುತ್ತದೆ. ಈಗ ಡಾನ್ಸ್ ಅನ್ನ ಒಂದ್ ಮಟ್ಟಕ್ಕೆ ಬರ್ಬೇಕು ಅಂತಂದ್ರೆ ಒಂದು 12-14 ವರ್ಷವಾದ್ರೂ ಅಭ್ಯಾಸ ಮಾಡ್ಬೇಕು. ಅದೇ ಒಂದು ಸಿನಿಮಾದಲ್ಲಿಯೋ ಮತ್ತಿನ್ಯಾವುದೊಳಗೊಂದು ಆಡ್ ಏಜೆನ್ಸಿನಲ್ಲಿಯೋ ಅಡ್ವರ್ಟೈಸ್ಮೆಂಟ್ ನಲ್ಲಿಯೋ ಬಂದ್ಬಿಟ್ಟು ಮಾಡೆಲ್ ಆಗ್ಬಿಟ್ರೆ ಬಹಳ ಬೇಗ ಲೈಮ್ ಲೈಟ್ಗೆ ಬಂದ್ಬಿಡ್ತಾರೆ. ಆದ್ರೆ ಒಂದು ಏನಂದ್ರೆ, ಕ್ಲಾಸಿಕಲ್ ಆರ್ಟ್ಗೆ ಶೆಲ್ಫ್ ಲೈಫ್ ಜಾಸ್ತಿ. ಉದಾಹರಣೆಗೆ ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನೇ ತಗೊಂಡ್ರೆ, ಅವ್ರು ನನಗಿಂತ 20 ವರ್ಷಕ್ಕೆ ದೊಡ್ಡವರು, 83 ವರ್ಷ ಆಗಿದೆ. ಜನವರಿ 24ನೇ ತಾರೀಕು ಸಂಜೆ ಬೆಂಗಳೂರಿನಲ್ಲಿ ಅವ್ರ ಜೋಡಯ್ಯದಲ್ಲಿ 2 ಗಂಟೆ ಕಾಲ ನೃತ್ಯ ಮಾಡಿದ್ರು. ಅವರ ಸೋಲೋ ಡಾನ್ಸ್ ಭಗವದ್ಗೀತಾನ. 83 ವರ್ಷದವರಾಗಿದ್ರು, ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ರು, ಅಷ್ಟು ಅದ್ಭುತವಾಗಿತ್ತು. ಆದ್ರೆ ಅಂದ್ರೆ ಅವರು ಸಾಮಾನ್ಯ ತಮ್ಮ 8ನೇ ವಯಸ್ಸಿಗೆ ಸ್ಟೇಜ್ ಹತ್ತತ್ರ ಅವ್ರ ಸ್ಟೇಜ್ ಲೈಫೇನೆ 75 ವರ್ಷ ಆಗಿದೆ. ಹೌದು. ಇವತ್ತಿಗೂ ರೆಲೆವೆಂಟ್ ಆಗಿದೆ. ಆತರ ಹಲವಾರು ಜನ ಇದ್ದಾರೆ. ಇದು ಕ್ಲಾಸಿಕಲ್ ಆರ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ವಾರಸ್ಯ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದು ಕೊಡುವ ಕಂಟೆಂಟ್ಮೆಂಟ್, ಸಮಾಧಾನ, ಅದು ಕೊಡ್ತಕ್ಕಂತ ಒಂದು ಗಟ್ಟಿತನ, ಆ ಮೂಲಕ ನಮ್ಗೆ ಐಡೆಂಟಿಟಿ ಕ್ರೈಸಿಸ್ ಕಡಿಮೆ ಆಗುತ್ತೆ. ಅದು ಬಹಳ ದೊಡ್ಡದು. ತುಂಬಾ ಜನ ಒದ್ದಾಡೋದೇ ಐಡೆಂಟಿಟಿ ಕ್ರೈಸಿಸ್ಗೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣ ತಮ್ಮ ತಿನ್ನುವುದಾದ ಅಪ್ಪವನ್ನೇ ಮಂಕುತಿಮ್ಮ ಅಂತ ಈ ಫಿಶಿಂಗ್ ಫಾರ್ ಕಾಂಪ್ಲಿಮೆಂಟ್ಸ್ ಅಂಡ್ ದೆನ್ ರನ್ನಿಂಗ್ ಆಫ್ಟರ್ ರೆಕಗ್ನಿಷನ್ ಅನ್ನುವ ಹಪಾಹಪಿ ನಿಜವಾದ ಕ್ಲಾಸಿಕಲ್ ಆರ್ಟಿಸ್ಟ್ಗೆ ಹೊರಟೋಗುತ್ತೆ. ತುಂಬಾ ಕಡಿಮೆ ಆಗುತ್ತೆ ಅಟ್ಲೀಸ್ಟ್. ಅದು ದೊಡ್ಡ ಸಮಾಧಾನ, ಅದು ದೊಡ್ಡ ಫಲ ಅನ್ಸುತ್ತೆ. ಇದು ಅಲ್ಲಿರುವ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ಇದನ್ನು ನೆಚ್ಚಿಕೊಂಡು ತೊಡಗಿಕೊಳ್ಬೇಕು. ಈ ಬಗ್ಗೆ ವಿಶ್ವಾಸ ಬೇಕು. ನಾನು ಹೇಳ್ತಾನೆ ಇರ್ತೀನಿ, ಆತ್ಮವಿಶ್ವಾಸ, ಪರಮಾತ್ಮ ವಿಶ್ವಾಸ ಎರಡೂ ಬೇಕು ಅಂತ. ಇದು ಎಲ್ಲ ಕಾಲದಲ್ಲೂ ಕಡಿಮೆ. ಈ ಕಾಲ ಆ ಕಾಲ ಅಂತೆಲ್ಲ. ಬಟ್ ಈ ಕಾಲದಲ್ಲಿ ಆಕ್ಚುಯಲ್ ವರ್ಲ್ಡ್ ನ ಡಿಸ್ಟ್ರಾಕ್ಷನ್ ಗಿಂತ 100 ಪಟ್ಟು 1000 ಪಟ್ಟು ವರ್ಚುವಲ್ ವರ್ಲ್ಡ್ ನ ಡಿಸ್ಟ್ರಾಕ್ಷನ್ ಇದೆ. ಅದನ್ನ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಗಟ್ಟಿ ಮನಸ್ಸು ಮಾಡ್ಕೊಳ್ಬೇಕು. ಈ ವಿಷಯದಲ್ಲಿ ನನಗನ್ಸೋದೇನಂದ್ರೆ, ತಂದೆ ತಾಯಿಗಳು ಒಂದ್ ಸ್ವಲ್ಪ ಮಕ್ಕಳನ್ನ ಮುದ್ದು ಮಾಡೋದು ಕಡಿಮೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನಮ್ಮ ತಂದೆ ತಾಯಿಗಳನ್ನ ಹೇಗೆ ಅವ್ರಿಗೆ ಹೇಗೆ ನಮ್ಮನ್ನ ಬೈದು ಹೊಡೆದು ಬೆಳೆಸಿದ್ರು ಹಾಗೆ ಬೆಳೆಸಿದ್ರೆ ಮೇಲೆ ಏನು ಅಂತ ಅನ್ಸುತ್ತೆ. ಏನ್ ಮಾಡೋದು, ಆ ಸಂಸಾರವೇ ಇಲ್ದಿರೋ ನಾನು ಅದನ್ನ ಹೇಳ್ಬಾರ್ದು. ನಿಮ್ ತಂದೆ ತಾಯಿ ಹೇಗಿದ್ರು ಅಂತ ನಮಗೂ ಈಗಲೂ ಜ್ಞಾಪಕ ಇದೆ. ಶಂಕರನಾರಾಯಣ ಅಯ್ಯರು ನಿಮ್ ತಾಯಿ ನಂದ ಇಬ್ರು ಹೇಗಿದ್ರು ಅಂತ ನಮ್ಗೆ ಈಗಲೂ ಜ್ಞಾಪಕ ಇದೆ. ಗಣೇಶ್, ನೀವು ಹೇಳಿದ್ರೆ ನಮ್ಮ ಯುವ ಪೀಳಿಗೆನಲ್ಲಿ ಹಲವಾರು ಜನದ ಉದಾಹರಣೆ ಕೊಟ್ರಿ. ಅವರೆಲ್ಲ ಬಹಳ ಮಹತ್ವವಾದಂತ ಕೆಲಸ ನಡೆಸ್ತಾ ಇದ್ದಾರೆ ಈ ಒಂದು ಸಂಸ್ಕೃತಿನ ಮುಂದೆ ತರೋದಕ್ಕೆ, ಅದನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅಂತ. ಆದ್ರೆ ನನ್ನ ಪ್ರಕಾರ ಯುವ ಪೀಳಿಗೆ ಇದ್ದವರು ಎಲ್ಲ ಇವಾಗೆಲ್ಲ ಸ್ಟೂಡೆಂಟ್ಸ್ ಆಫ್ ಲಾಜಿಕ್. ಏನ್ ಮಾಡಿದ್ರು ಅದಕ್ಕೆ ಈಗ ಯಾಕೆ ಮಾಡ್ಬೇಕು ನಾವು? ಯಾಕೆಂತಂದ್ರೆ ನಾವು ಬರ್ತಿಂದ ಡೆತ್ ತನಕ ನಾವು ಹಲವಾರು ಪ್ರೊಸೀಜರ್ಸ್ ಪ್ರಾಸೆಸಸ್ ಎಲ್ಲ ನಾವು ಹಿಂದೂ ಧರ್ಮದ ಪ್ರಕಾರ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಅವ್ರಿಗೆ ನಮಗೆ ಯಾರು ಇದನ್ನ ಯಾಕೆ ಮಾಡ್ಬೇಕು ಅಂತ ಹೇಳಲಿಲ್ಲ.
ಯಾಕೆಂದ್ರೆ ಅವ್ರ ತಂದೆ ತಾಯಿಗಳು ಅವ್ರಿಗೆ ಹೇಳಿರ್ಲಿಲ್ಲ. ಈ ತರ ಈಗಿನ ಯುವ ಪೀಳಿಗೆಯವರು ಇದಕ್ಕೆ ತಿರಸ್ಕಾರ ಬಂದಿದೆ. ಆದ್ರೆ ನೀವು ಹೇಗೆ ಸಾಮಾನ್ಯ ಜನಕ್ಕೆ ಇದನ್ನ ಮುಟ್ಸೋದು, ಇದನ್ನ ರಿಲೆವೆಂಟ್ ಆಗಿ ಮಾಡೋದು, ನಮ್ಮ ಧರ್ಮದ ಒಂದು ಸಂದೇಶಗಳನ್ನ ಹೇಳ್ತೀನಿ. ಬಹಳ ರಿಲೆವೆಂಟ್ ಆದ ಪ್ರಶ್ನೆ, ತುಂಬಾ ಸಂಗತವಾದ ಪ್ರಶ್ನೆ. ನಿಜ, ಉಪೇಕ್ಷೆ ಮಾಡ್ತಾರೆ, ಉದಾಸೀನ ಮಾಡ್ತಾರೆ, ತರ್ಕರಹಿತ, ಇವೆಲ್ಲ ಕಂದಾಚಾರ ಅಂತಂತಾರೆ ನಮ್ಮ ಪ್ರಾಕ್ಟೀಸಸ್ಗೆ ಅಂತ. ಆದ್ರೆ ಇಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅಂತ 18ನೇ ಶತಮಾನದ ಇಂಗ್ಲೆಂಡ್ ಅಲ್ಲಿದ್ದ ಮಹಾ ವಿದ್ವಾಂಸ ಇದ್ದ. ಇಂಗ್ಲಿಷ್ಗೆ ಮೊದಲ ಡಿಕ್ಷನರಿ ಕೂಡ ಕೊಟ್ಟವನು. ಅವನು ಬಾಕಿ ಒಂದ್ ಕಡೆ ಹೇಳ್ತಾನೆ, ಮದಮ್, ಐ ಕ್ಯಾನ್ ಫೆಚ್ ಯು ಎ ಲಾಜಿಕ್ ಟು ಅಂಡರ್ಸ್ಟ್ಯಾಂಡ್ ಮೈ ಆರ್ಗ್ಯುಮೆಂಟ್, ಬಟ್ ಹೌ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಮೈ ಲಾಜಿಕ್ ಅಂತ. ಪ್ರಶ್ನೆಗಳನ್ನ ಯಾರು ಕೇಳ್ಬಹುದು, ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಉತ್ತರವನ್ನ ಅರ್ಥ ಮಾಡ್ಕೊಳಕ್ ಬೇಕಾದ ಎಕ್ವಿಪ್ಮೆಂಟ್ ಇದೆಯಾ ಅಂತ ನೋಡ್ಬೇಕಾಗುತ್ತದೆ. ಹೀಗಾಗಿ ಒಂದ್ ಸೀಡ್ ಮನಿ ಅಂತ ಯಾವುದೇ ಬಿಸ್ನೆಸ್ ಬೇಕಲ್ವಾ. ನಮ್ಮ ಯಂಗರ್ ಜನರೇಷನ್ ಬಹಳ ಬುದ್ಧಿವಂತರಾಗಿ ನಾವೆಲ್ಲವನ್ನೂ ಪ್ರಶ್ನಿಸ್ತೀವಿ ಅನ್ಬೋದು. ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಉತ್ತರವನ್ನು ಪಡೆಯುವ ಮನಸ್ಸು ನಿಮಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ರಿಸೆಪ್ಟಿವಿಟಿ ಇಲ್ಲದೆ ಇದ್ರೆ ಏನು ಪ್ರಯೋಜನವಾಗುವುದಿಲ್ಲ. ಹೀಗಾಗಿ ಅರ್ಹತೆಯನ್ನ ಗಳಿಸಿಕೊಳ್ಳದೆ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಿಲ್ಲ. ಈ ಮೂಲಕ ಅವರು ಯಾವುದನ್ನು ತಿಳ್ಕೊಳ್ಳದೆ ಆ ಮೂಲಕ ಪರಂಪರೆಗೆ ಹೊರಟೋಗುವಂತ ಅಪಾಯ ಇದೆ. ಅದಕ್ಕೆ ಈಗ ಅನೇಕರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿನಿ ಆಗಿದ್ದವರು ಡಾಕ್ಟರ್ ವಿ ಆರತಿ ಅಂತ ಒಬ್ಬರಿದ್ದಾರೆ. ಅವರು ವಿಭು ಅಕಾಡೆಮಿ ಅಂತ ತುಂಬಾ ಈ ತರದ್ದು ಯಂಗರ್ ಜನರೇಷನ್ಗೆ ಸಿಂಪಲ್ ಆಗಿ ಎಲ್ಲವನ್ನೂ ತಿಳಿ ಹೇಳ್ತಕ್ಕಂಥ ಒಂದು ಇನಿಷಿಯೇಟಿವ್ ಮಾಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಆನ್ಲೈನ್ ಪ್ರೋಗ್ರಾಮ್ಸ್, ಆನ್ಲೈನ್ ಕ್ಲಾಸಸ್ ಅನ್ನ, ಆನ್ಲೈನ್ ಕೋರ್ಸಸ್ ಅನ್ನೆಲ್ಲ ಮಾಡ್ತಾರೆ. ಎಷ್ಟೋ ಜನ ಇರ್ಬೋದು ದೇಶದಲ್ಲಿ, ನನಗೆ ಗೊತ್ತಿದ್ದನ್ನೇ ಹೇಳ್ತಿದ್ದೀನಿ. ಹಾಗೆ ನಾವುಗಳಿಗೆ ಪ್ರೇಕ್ಷಾ ಪ್ರತಿಷ್ಠಾನ ಅಂತ ಒಂದು ಮಾಡ್ಕೊಂಡಿದ್ದೀವಿ. 10 ವರ್ಷದಿಂದ ನಡೀತಾ ಇದೆ ಅದು. ಇದು 10ನೇ ವರ್ಷ. ಇಲ್ಲಿ ನಾವು ಎಸೆನ್ಷಿಯಲ್ ಸೀರೀಸ್ ಅಂತ ಶುರು ಮಾಡ್ಕೊಂಡಿದ್ವಿ. ಎಸೆನ್ಷಿಯಲ್ ರಾಮಾಯಣ, ಎಸೆನ್ಷಿಯಲ್ ಮಹಾಭಾರತ, ಎಸೆನ್ಷಿಯಲ್ ಬೃಹತ್ ಕಥಾ, ಹೀಗೆ ಎಸೆನ್ಷಿಯಲ್ ಇಂಡಿಯನ್ ಇಸ್ಥೆಟಿಕ್ಸ್ ಆ ಪುಸ್ತಕ ಇನ್ನೇನ್ ಬರುತ್ತೆ. ಮತ್ತೆ ಎಸೆನ್ಷಿಯಲ್ ಸನಾತನ ಧರ್ಮ ಅಂತ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಗೂ ಕೂಡ ಅರ್ಥವಾಗಬೇಕು. ಅಂಡ್ ಇಟ್ ಶುಡ್ ಬಿ ಲಾಜಿಕಲಿ ಟೆನೆಬಲ್, ಗೋಯಿಂಗ್ ಫ್ರಮ್ ದಿ ಬೇಸಿಕ್ಸ್, ಬೇಸಿಕ್ ಪ್ರಿನ್ಸಿಪಲ್ಸ್ ಇಂದಾನೆ, ವಿತೌಟ್ ಅಸ್ಯೂಮಿಂಗ್ ಎನಿಥಿಂಗ್, ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಎಲ್ಲವನ್ನೂ ಕ್ವಶನ್ ಮಾಡಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗುವಂತದ್ದು ಅಂತ ಹಾಗೆ ಮಾಡಿದ್ದೀವಿ. ಮತ್ತೆ ತುಂಬಾ ಜನಕ್ಕೆ ಈಗ ಯಾವುದೇ ಭಾರತೀಯ ಭಾಷೆ ಬರೋಲ್ಲ, ಇಂಗ್ಲಿಷ್ ಬರುತ್ತೇನೋ ಒಂದು ಭ್ರಮೆ ಇದೆ ಅಷ್ಟೇ. ಅದಕ್ಕಾಗಿ ಇಂಗ್ಲಿಷ್ ದಲ್ಲಿಯೇನೆ ತಿಳಿಯುವಂತ ಇಂಗ್ಲಿಷ್ ದಲ್ಲೇನೆ ಬರೆಯೋದು ಮಾಡ್ತಾ ಇದ್ದೀವಿ. ಏನಾಗುತ್ತದೆ, ಇವು ರಾವಣಾಸುರನ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆ ಅಂತ ಕನ್ನಡದ ಗಾದೆ ಇದೆಯಲ್ಲ, ಇಷ್ಟ. ಆದ್ರೆ ಈ ವಿಷಯದಲ್ಲಿ ನಮಗೇನ್ ಸಾಧ್ಯವೋ ಅದನ್ನು ಮಾಡ್ತಾ ಇದ್ರೆ ಒಳ್ಳೆಯದು. ರವೀಂದ್ರನಾಥ್ ಟ್ಯಾಗೋರ್ ಅವ್ರದೊಂದು ಕಥೆ ಇದೆಯಲ್ಲ, ಸೂರ್ಯ ಮುಳುಗುವಾಗ ನಾನು ಮುಳುಗ್ತಾ ಇದ್ದೀನಿ, ಜಗತ್ತೆಲ್ಲ ಕತ್ತಲಿಗೆ ಹೋಗ್ತಾ ಇದೆ, ನನ್ನ ಜವಾಬ್ದಾರಿ ಯಾರು ತಗೋತೀರಾ ಅಂದ್ರೆ ಚಂದ್ರನಿಗೆ, ನಕ್ಷತ್ರಗಳಿಗೆ ಎಲ್ಲ ಚಿಂತೆ ಆಯ್ತು, ನಾವೇನ್ ಮಾಡೋಣ ಅಂತ. ಆಗ ಒಂದು ಹಣತೆ ಹೇಳ್ತಂತೆ, ನಾನು ಕೈಲಾದಷ್ಟು ಮಾಡ್ತೀನಿ ಅಂತ, ಒಂದು ಗುಡಿಸಲನ್ನು ಬೆಳಗ್ತೀನಿ ಅಂತ. ಈ ಮಟ್ಟಕ್ಕೆ ನಾವು ಮಾಡೋಕ್ ಸಾಧ್ಯ ಇದೆ. ಮಾಟೇರ್ ದೀಪ್ ಅಂತ ಬಂಗಾಳಿ ಕಥೆ, ಆ ತರ ನಾವು ಮಾಡೋಣ ಅಂತ ನನಗನ್ಸುತ್ತೆ. ನಾವು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ತರ, ಅಮೆರಿಕನ್ ಪ್ರೆಸಿಡೆಂಟ್ ತರ ದೊಡ್ಡದಾಗಿ ಯೋಚನೆ ಮಾಡಕ್ ಹೋದ್ರೆ ಏನೂ ಆಗೋಲ್ಲ. ನಮ್ಮ ಕೈನಲ್ಲಿ ಏನು ಸಾಧ್ಯ ಇದೆ, ಮಂದಾಕ್ಷಿ ನಮಗೆಂದು ಕೊರಕೊರಗಿ ಫಲವೇನು, ಅದನ್ನ DVG ಹೇಳಿದಂತೆ ನಮ್ಮ ಕೈಯೆಲ್ಲ ಆಗೋದನ್ನ ಮಾಡೋದ್ರೆ. ಈಗ ನೀವು ಅಲ್ಲಿದ್ದು ಕನ್ನಡ ನಿಮಗೆ ಏನ ಯಾತಕ್ ಮಾಡ್ಬೇಕು ಅನ್ನೋ ಬಾಧ್ಯತೆ ಏನೂ ಇಲ್ಲ. ನೀವು ಇಲ್ಲಿಗೆ ಬಂದು ಇಲ್ಲಿ ಬದುಕ್ತಕ್ಕಂಥವ್ರೇನಲ್ಲ, ಅಲ್ಲಿ ಮಕ್ಕಳು ಇಲ್ಲಿಗೆ ಬರ್ಬೇಕಾದವರಲ್ಲ, ಕನ್ನಡ ಓದಲೇಬೇಕು ಅಂತ ಅಕಾಡೆಮಿಕ್ಕು ಕರಿಕ್ಯುಲಮ್ ಬೈಂಡಿಂಗು ಇಲ್ಲ, ಮಾಡ್ತಿದ್ದೀರಾ. ಈಗ ಅಷ್ಟು ನಮ್ಮ ಜೊತೆ ಸಂವಾದಗಳು ಮಾಡ್ತಾ ಇರೋದೇನೆ ಗೊತ್ತಾಗ್ತಿದೆ. ಇನ್ನು ಕೇಳೋರಿದ್ದಾರೆ ಅಂದ್ರೆ ಇದಕ್ಕೆ ಎಲ್ಲಿಯೋ ಇರುತ್ತೆ, ನಡೆಯುತ್ತೆ. ಆ ಬಗ್ಗೆ ನಾವು ಪಾಸಿಟಿವ್ ಆದಂತ ಅಪ್ರೋಚ್ ಕಳ್ಕೋಬಾರದು ಅಂತಲೇ ಅನ್ಸುತ್ತೆ. ಸರ್, ನಂದು ಒಂದೇ ಒಂದು ಪ್ರಶ್ನೆ ಇದೆ. ಹೇಳಿಪ್ಪ. ನೀವು 18 ಇಲ್ಲ 19 ಭಾಷೆಗಳು ನಿಮಗೆ ಗೊತ್ತಿದೆ. ನೀವು ನಿಮ್ ಥಾಟ್ ಪ್ರೋಸೆಸ್ ನೀವು ಯೋಚಿಸ್ಬೇಕಾದ್ರೆ ಯಾವ ಭಾಷೆಲೆ ಯೋಚಿಸ್ತೀರ? ಕನ್ನಡವೇ. ಏನಾಗುತ್ತೆ, ಕೆಲವು ಸಬ್ಜೆಕ್ಟ್ಸ್ ಗೆ ಕೆಲವು ಭಾಷೆ ಆಗುತ್ತೆ ರೆಲೆವೆಂಟ್. ಈಗ ನಾನು ಎಂಜಿನಿಯರಿಂಗ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಇಂಗ್ಲಿಷ್ ಅಲ್ಲೇ ಇದ್ಬಿಡುತ್ತೆ. ಆ ಭಾಷೆ ಮೂಲಕವೇ ನನಗೆ ಆ ಸಬ್ಜೆಕ್ಟ್ ಗಳು ಬಂದಿದ್ದು. ಜೊತೆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಅದ್ರೊಳಗೆ ಇರೋದು. ಆದ್ರೆ ಎಮೋಷನಲ್ ಲ್ಯಾಂಗ್ವೇಜ್ ಅಂತ ಯಾವ್ದಿದೆ, ಮತ್ತೆ ನಮ್ಮ ಕನಸು ಯಾವ ಭಾಷೆಯಲ್ಲಿ ಬರುತ್ತೆ ಅದು ನಮ್ಮ ಮಾತೃಭಾಷೆ. ನಮ್ಗಳಿಗೆ ಯಾವ ಭಾಷೆಯಲ್ಲಿ ಕನಸು ಬರುತ್ತೋ ಅದನ್ನ ನೋಡ್ಕೋಬೇಕು. ನನಗೆ ಕನ್ನಡವೇ. ಮನೆ ಮಾತು ತಮಿಳು ಆಗಿತ್ತು. ತಮಿಳು ಆಮೇಲಿಂದ ಓದೋದು ಬರೆಯೋದು ಎಲ್ಲ ನಾನು ಕಲ್ತ್ಕೊಂಡೆ. ಆದ್ರೂ ಕನ್ನಡ ನನಗೆ ಗಟ್ಟಿಯಾಗಿ ಉಳಿದಂತ ಮಾತೃಭಾಷೆ. ತೆಲುಗು ಅಷ್ಟೇ ಕಂಫರ್ಟಬಲ್ ಆಗಿದೆ, ಸಂಸ್ಕೃತವೂ ಅಷ್ಟೇ ಕಂಫರ್ಟಬಲ್ ಆಗಿದೆ.
ಆದ್ರೂ ನಾವು ಮೊದಲು ಯಾವುದರಿಂದ ಜಗತ್ತನ್ನೆಲ್ಲ ಕಾಣ್ತೀವೋ ಅದು ಮುಖ್ಯವಾದ ನಮ್ಮ ಭಾವದ ಭಾಷೆ ಆಗಿರುತ್ತೆ. ನೀವು ಎಷ್ಟೇ ಭಾಷೆ ಕಲ್ತ್ರು ಏನಾದ್ರೂ ಒಂದು ಬಾಡಿಗೆ ತೊಂದ್ರೆ ಆದ್ರೆ, ಹಾರ್ಟ್ ಅಟ್ಯಾಕ್ ಅಥವಾ ಏನಾದ್ರು ಆದ್ರೆ ಆಮೇಲೆ ಉಳಿಯೋದು ಮಾತೃಭಾಷೆ ಒಂದೇ. ಎಕ್ಸಾಂಪಲ್ ಆಲ್ಫ್ರೆಡ್ ನೊಬೆಲ್, ಅವನು 6-7 ಭಾಷೆನಲ್ಲಿ ಪಂಡಿತ ಅವನು. ಸಲೀಸಾಗಿ ಮಾತಾಡ್ತಿದ್ದವನು. ಆದ್ರೆ ಅವನಿಗೆ ಒಂದು ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆದ್ಮೇಲೆ ಸ್ವೀಡಿಶ್ ಬಿಟ್ಟು ಇನ್ನೇನು ಮಾತಾಡಕ್ ಆಗ್ತಿರ್ಲಿಲ್ಲ ಅವನ ಕೈ. ನಿಮ್ಮನ್ನಂತೂ ತುಂಬಾ ವರ್ಷಗಳಾದ್ಮೇಲೆ ನೋಡಿ ನನಗಂತೂ ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಬೆಂಗಳೂರಿಗೆ ಬಂದಾಗ. ನಾವು ಅವಶ್ಯ ಬರ್ಬೇಕು. ಆಯ್ತು ಗಣೇಶ್, ಹಾಗಾರೆ ಥ್ಯಾಂಕ್ ಯು. ಸಿಗೋಣ. ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿದ್ದಿವತ್ತು. ನೀವು ನಮ್ ಜೊತೆ ನನಗೂ ತುಂಬಾ ಸಂತೋಷ ಆಯ್ತು. ಶ್ರೀನಿವಾಸ್ ಅವರಿಗೆ, ಮಹೇಶ್ ಅವರಿಗೆ ಎಲ್ಲ ನಮಸ್ಕಾರ, ಬಹಳ ಧನ್ಯವಾದ. ಬಹಳನೇ ಚೆನ್ನಾಗಿತ್ತು. ನಿಮಗೆ ಧನ್ಯವಾದಗಳು ಸರ್. ಶಶಿಕಾಂತ್, ಓ ಖಂಡಿತ, ಥ್ಯಾಂಕ್ ಯು. ನಮಗೂ ಒಂದು ಆಪರ್ಚುನಿಟಿ ಸಿಕ್ತು ಅವ್ರ ಜೊತೆ ಮಾತಾಡೋದಕ್ಕೆ. ನನಗೂ ಅನ್ಸಿರ್ಲಿಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ. ಅವ್ರಿಗೆ ಫೋನ್ ಮಾಡಿದಾಗ ನಾನು ಅನ್ಕೊಂಡಿರ್ಲಿಲ್ಲ ಅವ್ರು ಒಪ್ಕೋತಾರೆ ಅಂತಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲ ಭಗವಂತನ ಇಚ್ಛೆ. ಅದು ವೆರಿ ಮಾಡೆಸ್ಟ್ ಪರ್ಸನ್. ಈಸ್ ತುಂಬಾ ಮಾಡೆಸ್ಟ್. ಹೌದು. ಈಗ ಒಂದು ದೂರವಾಣಿ ಕರೆ ಬಂದಿದೆ. ನಮಸ್ಕಾರ. ನಮಸ್ಕಾರ, ನಾನು ಶಿವರಾಮ್ ಮಾತಾಡ್ತಾ ಇರೋದು. ನಮಸ್ಕಾರ. 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 ಪದ್ಮಭೂಷಣ ಪ್ರಶಸ್ತಿನ ಗಣೇಶ್ ಅವಧಾನಿ ಅವ್ರಿಗೆ, ನಮ್ಮ ಅವಧಾನಿ ಅವ್ರಿಗೆ ಕೊಟ್ಟು ಪದ್ಮಭೂಷಣದ ಸರ ಮೇಲೆ ಇರ್ತು. ಅದೇ ತರ ಶತಾವಧಾನಿ ಪದ್ಮಭೂಷಣ ಗಣೇಶ್ ಅವಧಾನಿ ಅವರು ಸಂದರ್ಶನ ಮಾಡಿ ಸಿಡ್ನಿ ಕನ್ನಡ ವಾಣಿ ಸಿಕ್ಕಾಪಟ್ಟೆ ಪ್ರಮೋಷನ್ ತಗೊಂಡು ತುಂಬಾ ಚೆನ್ನಾಗಿತ್ತು. ಇಂಥವ್ರದ್ದು ಇವ್ರದ್ದು ಇವರ ಹೇಳಿದ ಹಲವಾರು ಶಿಷ್ಯರ ಮಾತುಗಳನ್ನ ನಾವು ಮತ್ತೆ ಕೇಳಹಂಗಾಗ್ಲಿ. ಅವರ ವಿನಯ, ಅವರ ಸಜ್ಜನಿಕೆ, ಅವರ ವಿದ್ವತ್, ಪುರುಷ ಸರಸ್ವತಿ ಕರೀತಾರೆ, ಬಹುಭಾಷಾತಾರೆ ಅಂತಾರೆ. ಒಂದ್ ಝಲಕ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಗಣೇಶ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಶ್ರೀಮತಿ ಅನು ಶಿವರಾಮ್ ಅವರೇ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ಕೂಡ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೂ ಶ್ರೀಮತಿ ಅನು ಶಿವರಾಮ್ ಅವರಿಗೆ ನಮ್ಮ ಜೊತೆ ಕರೆ ಮಾಡಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.